ಈ ಸತ್ಯನಾರಾಯಣ ಕಥೆ ಅದು ಸ್ಕಾಂದ ಪುರಾಣದಲ್ಲಿ ಬರುವಂತಹದ್ದು. ಸ್ಕಾಂದ ಪುರಾಣದ ರೇವಾಖಾಂಡ ಅದರಲ್ಲಿ ಬರುವಂತಹದ್ದು ಅಂತ ಇವತ್ತು ಉಪಲಬ್ಧ ಇಲ್ಲದೆ ಇದ್ರೂ ಕೂಡ ಹಿಂದೆ ಇತ್ತು ಅಂತ ತಿಳ್ಕೊಂಡು ನಾವು ಈ ಕಥೆಯನ್ನ ಕೇಳಬೇಕಾದದ್ದು. ಒಮ್ಮೆ ಶೌನಕಾದಿ ಮುನಿಗಳೆಲ್ಲ ತಾವು ನೈಮಿಷಾರಣ್ಯದಲ್ಲಿ ಒಂದು ಗೋಷ್ಠಿಯನ್ನ ತಾವು ಏರ್ಪಡಿಸಿದಾರಂತೆ. ಮನೋರಮಾಂ, ಅತ್ಯಂತ ಸುಂದರವಾದಂತಹ ಗೋಷ್ಠಿ, ಅಂದ್ರೆ ಎಲ್ಲ ಒಳ್ಳೊಳ್ಳೆಯ ಭಗವದ್ಭಕ್ತರೇ ಸೇರಿರುವಂತಹ ಗೋಷ್ಠಿ. ಆ ಗೋಷ್ಠಿಯಲ್ಲಿ ವ್ಯಾಸ ಶಿಷ್ಯರಾದಂತಹ ಸೂತ ಪುರಾಣಿಕರು ಬಂದ್ರಂತೆ. ಸೂತ ಪುರಾಣಿಕರು ತಮ್ಮ ಶಿಷ್ಯರಿಂದ ಒಡಗೂಡಿ ಬಂದಾಗ ಶೌನಕಾದಿ ಋಷಿಗಳೆಲ್ಲ ಎದ್ದು ನಿಂತರಂತೆ. ಇವರು ಎದ್ದು ನಿಂತಿದ್ದಾರೆ. ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿದ್ರಂತೆ. ಕಾರಣ ಏನಂತ ಹೇಳಿದ್ರೆ, ಶೌನಕಾದಿಗಳು ಬ್ರಾಹ್ಮಣರು, ಸೂತ ಪುರಾಣಿಕರು ಜಾತಿಯಲ್ಲಿ ಸೂತರು. ಆದರೆ ಅವ್ರು ಇವ್ರಿಗೆ ಗೌರವ ಕೊಡ್ತಾರೆ, ಇವರು ಅವ್ರಿಗೆ ಗೌರವ ಕೊಡ್ತಾರೆ. ಶೌನಕಾದಿಗಳು ನಿಂತು ಗೌರವ ಕೊಡ್ತಾರೆ, ಸೂತ ಪುರಾಣಿಕರು ನಮಸ್ಕಾರವನ್ನ ಮಾಡಿ ಗೌರವ ಕೊಡ್ತಾರೆ. ನಂತರ ಈ ಎಲ್ಲ ಶೌನಕಾದಿಗಳು ಸೂತ ಪುರಾಣಿಕರಿಗೆ ಶ್ರೇಷ್ಠವಾದ ಆಸನವನ್ನು ಕೊಟ್ಟರು. ಯಾಕಂತ ಹೇಳಿದ್ರೆ ಅವರು ಬಹಳಷ್ಟು ತಿಳಿದವರು, ಅವರಿಂದ ತಾವು ತಿಳಿಬೇಕಾಗಿದೆ ಅಂತ. ನಂತರ ತಾವು ಕುಳಿತುಕೊಂಡ್ರು ಶೌನಕಾದಿಗಳು ಕುಳಿತ ಮೇಲೆ ಸೂತ ಪುರಾಣಿಕರು ಕೂತಿದ್ದಾರೆ. ಎಲ್ಲ ಕೂತ ಬಳಿಕ ಸೂತ ಪುರಾಣಿಕರನ್ನ ಶೌನಕರು ತಾವು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮಹರ್ಷಿಗಳಾದಂತಹ ಸೂತರೇ, ನೀವು ಸರ್ವಜ್ಞರು, ಈಗ ಕಲಿಕಾಲ ಬಂದಿದೆ. ಅಂದ್ರೆ ಈ ಕಲಿಕಾಲದ ಪ್ರಾರಂಭದಲ್ಲಿಯೇ ಶೌನಕಾದಿಗಳಿದ್ದವರು. ಕಲಿಕಾಲ ಬಂದಿದೆ. ಈ ಕಲಿಕಾಲದಲ್ಲಿ ಜನರಿಗೆ ಯಾವ ರೀತಿಯಿಂದ ಭಗವಂತನಲ್ಲಿ ಹರಿಯಲ್ಲಿ ಭಕ್ತಿ ಬರ್ತದೆ? ಕಾರಣ ಏನಂತ ಹೇಳಿದ್ರೆ, ಕಲಿಯಲ್ಲಿ ಎಲ್ಲರೂ ಕೂಡ ಪಾಪಕರ್ಮ ಪರಾಯಣ, ಪಾಪಕರ್ಮ ಮಾಡುವುದರಲ್ಲಿ ನಿಸ್ಸೀಮರು ಅಂತ ಹೇಳಿದ್ರೆ ಅಕಸ್ಮಾತ್ ಆಗಿ ಪಾಪ ಮಾಡುವವರಲ್ಲ, ಬೇಕು ಅಂತಾನೆ ಪಾಪ ಮಾಡುವವರು, ಖುಷಿಪಟ್ಟು ಪಾಪ ಮಾಡುವವರು. ಅದಕ್ಕೆ ಪಾಪಕರ್ಮ ಪರಾಯಣ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ವೇದ ವಿದ್ಯಾ ವಿಹೀನಾಶ್ಚ, ವೇದ ವಿದ್ಯೆ ಬೇಕಾಗಿಲ್ಲ, ವೈದಿಕ ವಿದ್ಯೆ ಬೇಕಾಗಿಲ್ಲ, ಮತ್ತೆ ಬರೀ ಲೌಕಿಕ ವಿದ್ಯೆಯಲ್ಲೇ ಎಲ್ಲ ಪಾರಂಗತರಾಗಿರುವಂಥವ್ರು. ಇಂಥವರಿಗೆ ಯಾವ ರೀತಿ ಶ್ರೇಯಸ್ಸಾಗ್ತದೆ? ಯಾಕಂತ ಹೇಳಿದ್ರೆ, ವೇದ ವಿದ್ಯೆ ಗೊತ್ತಿಲ್ಲದೆ ಒಬ್ಬ ಮನುಷ್ಯನಿಗೆ ಶ್ರೇಯಸ್ಸಾಗಲಿಕ್ಕೆ ಸಾಧ್ಯವೇ ಇಲ್ಲ. ಲೌಕಿಕ ವಿದ್ಯೆ ಕೇವಲ ಹೊಟ್ಟೆ ತುಂಬಿಸ್ತದೆ ಹೊರತು ಅವನ ಮನುಷ್ಯನನ್ನು ಉದ್ಧಾರ ಮಾಡುವುದಿಲ್ಲ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಕಲಿಯುಗದಲ್ಲಿ ಕಲಾ ವನ್ನಗತ ಪ್ರಾಣ, ಎಲ್ಲರೂ ಕೂಡ ಅನ್ನವನ್ನೇ ನಂಬಿ ಬಯಸುವವರವರು. ಯೋಗ ಶಕ್ತಿ ಇಲ್ಲ, ಇವ್ರು ಯಾರಿಗೂ ಕೂಡ ಪ್ರಾಣಾಯಾಮದ ಶಕ್ತಿ ಇಲ್ಲ, ಯೋಗ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಆಹಾರ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಇವರ ಕೈಯಲ್ಲಿ. ಆ ಕಾರಣದಿಂದಲೇ ಅಲ್ಪಾಯುಷಾಹ, ಅತ್ಯಂತ ಕಡಿಮೆ ಆಯುಷ್ಯವುಳ್ಳವರು ಇವರೆಲ್ಲರೂ ಕೂಡ. ಅದರೊಟ್ಟಿಗೆ ನಿರ್ಧನಾಶ್ಚ ಭವಿಷ್ಯಂತಿ, ದುಡ್ಡಿಲ್ಲ, ಇದ್ರೂ ಕೂಡ ಇಲ್ಲ ಅಂತಾನೆ ಹೇಳುವವರು. ಅಯ್ಯೋ ಇಲ್ಲ, ದುಡ್ಡಿಲ್ಲ ಅಂತಾನೆ. ಈ ರೀತಿ ದುಡ್ಡಿಲ್ಲದ ಮನುಷ್ಯರು ಇಲ್ಲಿಯ ಮಂದಿ. ಇಷ್ಟಲ್ಲದೆ ನಾನಾ ವಿಧವಾದಂತಹ ಪೀಡೆಗೆ ಒಳಗಾಗಿರುವಂತಹ ಮಂದಿ. ಪುಣ್ಯ ಆದ್ರೂ ಸುಲಭದಿಂದ ಸಾಧ್ಯ ಆಗುವಂತಹದ್ದಲ್ಲ. ಪುಣ್ಯಕರ್ಮ ಅನ್ನುವುದು ಕಷ್ಟದಿಂದ ಸಾಧ್ಯವಾಗುವಂತಹದ್ದು. ಅದಕ್ಕಾಗಿ ಈ ಕಲಿಯುಗದಲ್ಲಿ ಜನರಿಗೆ ಯಾವ ರೀತಿಯಿಂದಾಗಿ ಪುಣ್ಯ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ? ಯಾಕಂದ್ರೆ ಪುಣ್ಯವೇ ಮಾಡಲ್ಲ, ಮಾಡ್ಬೇಕು ಅಂತ ಬಯಸಿದ್ರೆ ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ? ಯಾವಾಗ ಪುಣ್ಯ ಕಾರ್ಯವನ್ನ ಮಾಡ್ಲಿಲ್ಲ, ಪಾಪಕರ್ಮದಲ್ಲೇ ಎಲ್ಲರೂ ಕೂಡ ಪ್ರವೃತ್ತರಾದ್ರು, ಅದರಿಂದ ಆಗುವಂತಹ ದೊಡ್ಡ ದೋಷ ಏನಂತ ಹೇಳಿದ್ರೆ, ಒಳ್ಳೆ ವಂಶಗಳೆಲ್ಲ ನಾಶ ಆಗುತ್ತೆ, ದುರ್ವಂಶಗಳು ಹುಟ್ಟುಕೊಳ್ತದೆ, ಕೆಟ್ಟ ಕೆಟ್ಟ ವಂಶಗಳೆಲ್ಲ ಹುಟ್ಟುಕೊಳ್ತದೆ. ಆ ಕಾರಣದಿಂದಾಗಿ ಸ್ವಲ್ಪ ಶ್ರಮೈಹಿ, ಕಷ್ಟ ಹೆಚ್ಚು ಇರಬಾರದು. ಮತ್ತೇನಂತ ಹೇಳಿದ್ರೆ, ಹೆಚ್ಚು ಕಾಲ ಮಾಡುವಂತೆ ಇರಬಾರದು. ಕಡಿಮೆ ಕಾಲದಲ್ಲಿ, ಕಡಿಮೆ ಶ್ರಮದಲ್ಲಿ. ಮತ್ತಿನ್ನೊಂದು ಏನಂತ ಹೇಳಿದ್ರೆ, ಅಲ್ಪಚಿತ್ತೈಹಿ. ಯಾಕೆ ಇದನ್ನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಲಿಯುಗದಲ್ಲಿ ಇರುವವರೆಲ್ಲರೂ ಕೂಡ ಕಡಿಮೆ ಬುದ್ಧಿಯವರು. ಅದಕ್ಕಾಗಿ ಕಡಿಮೆ ಬುದ್ಧಿಯ ಮಂದಿ ಕಡಿಮೆ ಆಯಾಸದಿಂದ ಕಡಿಮೆ ಸಮಯದಲ್ಲಿಯೇ ಮಹಾಪುಣ್ಯವನ್ನು ಗಳಿಸಬೇಕು. ಅದು ಹಾಗೆ ಅಂದ್ರೆ ಈಗಿನ ಜನರೇ ಹಾಗೆ, 4 ದಿನದಲ್ಲಿ ಕೋಟಿ ರೂಪಾಯಿ ಬರಬೇಕು, ಈ ರೀತಿ ಬಯಸುವಂಥವ್ರು. ಅದು ಗೊತ್ತು. ಅದಕ್ಕೆ ಶೌನಕರು ಹೇಳ್ತಾರೆ, ಈ ರೀತಿ ಯಾವ ರೀತಿ ಸಾಧ್ಯ ಇದೆ ಈ ರೀತಿ ಆಗ್ಲಿಕ್ಕೆ? ಯಾಕಂತ ಹೇಳಿದ್ರೆ, ಸೂತ ಪ್ರಾಣಿಕರು ನೀವು ಹೇಳ್ಬೇಕು. ಯಾಕಂದ್ರೆ ಹೇಳುವುದಕ್ಕೆ ತುಂಬಾ ಬೆಲೆ ಇದೆ. ಯಾರ ಮಾತನ್ನ ಕೇಳಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ, ಆ ಒಳ್ಳೆ ಕೆಲಸ ಮಾಡಿದ್ರೆ ಯಾರ ಮಾತು ಕೇಳಿ ಮಾಡಿದ್ರು ಅವರಿಗೂ ಕೂಡ ಪುಣ್ಯ ಉಂಟು, ಯಾರು ಹೇಳಿದ್ರು ಅವರಿಗೆ ಪುಣ್ಯ ಉಂಟು. ಅದೇ ರೀತಿ ಯಾರ ಮಾತನ್ನು ಕೇಳಿ ಪಾಪಕರ್ಮ ಮಾಡ್ತಾನೆ, ಆ ಪಾಪಕರ್ಮ ಮಾಡದ ಅಂತ ಹೇಳಿದ್ರೆ ಮಾಡಿದವನಿಗೆ ಮಾತ್ರ ಅಲ್ಲ, ಮಾಡುವಂತ ಹೇಳಿದವನಿಗೂ ಪಾಪ ಬರ್ತದೆ. ಈ ಕಾರಣದಿಂದಾಗಿ ನೀವು ಈ ಒಳ್ಳೆಯದನ್ನ ತಿಳಿಸ್ಬೇಕಾಗಿದೆ ನಮ್ಗೆ ಅಂತ ಹೇಳ್ತಾರೆ. ಯಾವ ವ್ಯಕ್ತಿ ತಾನು ತಿಳ್ಕೊಂಡು ಜ್ಞಾನ ಸಂಪಾದನೆ ಮಾಡು ಇನ್ನೊಬ್ರಿಗೆ ಹೇಳಲ್ಲ, ತಿಳಿಸೋಲ್ಲ, ಅಂಥ ವ್ಯಕ್ತಿಗೆ ದೇವರು ಶಾಪ ಕೊಡ್ತಾನೆ. ಜ್ಞಾನರೂಪಿ ಅಂತ ಹೇಳಿದ್ರೆ ಭಗವಂತ ಜ್ಞಾನರೂಪಿಯಾಗಿರುವಂಥವನು. ಅಂತ ಭಗವಂತ ಅವನ ಬಗ್ಗೆ ಪ್ರಸನ್ನನಾಗೋಲ್ಲ, ಅವನನ್ನು ಕಣ್ಣೆತ್ತಿ ನೋಡೋಲ್ಲ. ಯಾವತ್ತು ಯಾರು ಒಳ್ಳೆಯದನ್ನ ಉಪದೇಶ ಮಾಡ್ತಾನೆ, ಯಾವ ವ್ಯಕ್ತಿ ಒಳ್ಳೆ ದಯದಿಂದ ಕೂಡಿದವನಾಗಿದ್ದಾನೆ, ಯಾರು ಮೋಸ ವಂಚನೆ ಕಪಟ ಇದನ್ನ ಬಿಟ್ಟಿದ್ದಾನೆ, ಯಾವ ವ್ಯಕ್ತಿ ಪಾಪಕರ್ಮವನ್ನ ಬಿಟ್ಟಿದ್ದಾನೆ, ಇಂಥ ವ್ಯಕ್ತಿಗಳು ಈ 4 ದೇವರಿಗೆ ಸಮಾನ ಅಂತ ಹೇಳಿ. ಅಂದ್ರೆ ದೇವರಿಗೆ ಸಮಾನ ಅಂದ್ರೆ ವಿಶೇಷವಾಗಿ ದೇವರ ಸನ್ನಿಧಾನ ಉಳ್ಳವರಿವರು.
ಯಾವ ವ್ಯಕ್ತಿ ಜ್ಞಾನವನ್ನ ತಾನು ಸಂಪಾದನೆ ಮಾಡಿ ಇನ್ನೊಬ್ಬರಿಗೆ ಜ್ಞಾನ ಕೊಡ್ತಾನೆ ಅವನು ನರರೂಪಿ ಜನಾರ್ದನ ಅಂತ ಹೇಳ್ತಾರೆ. ಮನುಷ್ಯ ರೂಪದಲ್ಲಿರುವ ದೇವರವನು ಅಂತ ಹೇಳಿದ್ರೆ ಅಷ್ಟು ಅವನಲ್ಲಿ ದೇವರ ಸನ್ನಿಧಾನ ಇರ್ತದೆ. ನಮಗೆ ಒಂದು ವ್ರತ, ಯಾವ ವ್ರತದಿಂದ ತುಂಬಾ ಪುಣ್ಯವನ್ನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ವ್ರತವನ್ನ ನೀವು ನಮಗೆ ತಿಳಿಸ್ಬೇಕು. ನೀವಾದರೂ ವೇದವ್ಯಾಸರಿಂದ ಶಿಕ್ಷಣವನ್ನ ಪಡೆದಂಥವರು ಅಂತ ಸೂತ ಪುರಾಣಿಕರ ಬಳಿ ಶೌನಕರು ಪ್ರಾರ್ಥನೆ ಮಾಡಿಕೊಂಡಾಗ ಅದಕ್ಕೆ ಸೂತ ಪುರಾಣಿಕರು ತಾವು ಹೇಳ್ತಾ ಇದ್ದಾರೆ, ಶೌನಕರೇ ನೀವು ಧನ್ಯರು. ಯಾಕಂತ ಹೇಳಿದ್ರೆ ನಿಮ್ಮ ಪ್ರಶ್ನೆ ನಿಮಗೆ ಸಂಬಂಧಪಟ್ಟಾಗಲ್ಲ, ಜನರಿಗೆ ಸಂಬಂಧಪಟ್ಟಾಗೆ. ಯಾರು ಲೋಕದ ಜನರಿದ್ದಾರೆ ಅವರನ್ನ ಬಯಸಿ ನೀವು ಈ ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ಧನ್ಯರಾಗಿರುವಂಥವರು. ನೀವೇನ್ ಕೇಳಿದ್ರಿ ಇದೇ ಪ್ರಶ್ನೆಯನ್ನ ಹಿಂದೆ ನಾರದರು ಭಗವಂತನ ಬಳಿ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಭಗವಂತ ಏನು ಉತ್ತರ ಕೊಟ್ಟೆ ಅದನ್ನ ನಾನು ನಿಮಗೆ ತಿಳಿಸ್ತೇನೆ ಅಂತ ಹೇಳಿ ಆ ಸೂತ ಪುರಾಣಿಕರು ಶೌನಕರಿಗೆ ಹೇಳ್ತಾ ಇದ್ದಲ್ಲಿಗೆ ಮೊದಲ ಅಧ್ಯಾಯ ಸಮಾಪ್ತಿ ಆಗ್ತಾ ಇದೆ. ಇತಿ ಸ್ಕಾಂದ ಪುರಾಣೇ ರೇವಾಕಾಂಡೇ ಪ್ರಥಮೋಧ್ಯಾಯ. ಎರಡನೇ ಅಧ್ಯಾಯದಲ್ಲಿ ಮತ್ತೆ ಸೂತ ಪುರಾಣಿಕರು ತಿಳಿಸ್ತಾ ಇದ್ದಾರೆ, ಒಮ್ಮೆ ನಾರದರು ಎಲ್ಲರನ್ನ ಅನುಗ್ರಹ ಮಾಡಬೇಕು ಎನ್ನುವಂತಹ ಒಳ್ಳೆಯ ಉದ್ದೇಶದಿಂದ ನಾನಾ ಲೋಕಗಳನ್ನ ಸಂಚಾರ ಮಾಡ್ತಾ ಈ ಮನುಷ್ಯ ಲೋಕಕ್ಕೆ ಬಂದಿರ್ತಾರೆ. ಈ ಮನುಷ್ಯ ಲೋಕದಲ್ಲಿ ಇನ್ನು ಕಲಿಯುಗದ ಪ್ರಾರಂಭ ಆಗ್ತಾ ಇದೆ ಅಷ್ಟೇ. ಜನರು ನಾನಾ ವಿಧವಾದಂತಹ ಪೀಡೆಯನ್ನು ನರಳುತ್ತಾ ಇದ್ದಾರೆ. ನಾನಾ ಜಾತಿಗಳಲ್ಲಿ ಹುಟ್ಕೊಂಡು ಬಂದಿದ್ದಾರಂತೆ, ನಾನಾ ಕರ್ಮಗಳಿಂದ ಒದ್ದಾಡ್ತಾ ಇದ್ದಾರಂತೆ. ಅದನ್ನು ನೋಡಿ ನಾರದರಿಗೆ ತುಂಬಾ ದಯ ಬಂತು. ಅಲ್ಲ, ಇವರ ಕಷ್ಟ ಎಲ್ಲ ಯಾವ ರೀತಿ ಪರಿಹಾರ ಆಗ್ತದೆ ಅಂತ ತಾವು ಯೋಚನೆಯನ್ನ ಮಾಡ್ತಾ ಭಗವಂತನ ಲೋಕಕ್ಕೆ ವಿಷ್ಣು ಲೋಕಕ್ಕೆ ಹೋದ್ರಂತೆ. ವಿಷ್ಣು ಲೋಕದಲ್ಲಿ ಭಗವಂತ ನಾರಾಯಣ ತಾನು ಶುಕ್ಲವರ್ಣನಾಗಿ ಚತುರ್ಭುಜನಾಗಿ, ಅಂದ್ರೆ ನೋಡಿ ನೀಲವರ್ಣ ಅಲ್ಲ, ಇಲ್ಲಿ ಹೇಳ್ತಾ ಇರುವಂತಹದ್ದು ಶುಭ್ರವರ್ಣ. ಅಂದ್ರೆ ಶುಭ್ರವರ್ಣ ಅಂದ್ರೆ ವಾಸುದೇವ ರೂಪ. ವಾಸುದೇವ ರೂಪಿಯಾದಂತಹ ಭಗವಂತ ಶಂಖ ಚಕ್ರ ಗದಾ ಪದ್ಮ ಮುಂತಾದವುಗಳಿಂದ ತಾನು ಸಂಶೋಭಿಸ್ತಾ ವನಮಾಲೆಯಿಂದ ಕಂಗೊಳಿಸ್ತಾ ಇದ್ದಾನೆ ಭಗವಂತ. ಅಂದ್ರೆ ಭಗವಂತನದ್ದು 3 ಮಾಲೆ. ಹೊತ್ತಿಗೆಯ ಸುತ್ತ ಬರುವಂತಹದ್ದು ಕೌಸ್ತುಭ ಮಾಲೆ, ನಾಭಿಯ ತನಕ ಬರುವಂತಹದ್ದು ಇದು ಇನ್ನೊಂದು 2ನೇಯದ್ದು ಮಾಲೆ, 3ನೇಯದ್ದು ವನಮಾಲೆ. ಅದು ಎಲ್ಲಿವರೆಗೆ ಅಂದ್ರೆ ಮೊಣಗಂಟಿನ ತನಕ ಬರುವಂತಹದ್ದು. ವೈಜಯಂತಿ ಮಾಲೆ ನಾಭಿಯ ತನಕ ಬರುವಂತಹದ್ದು. 3ನೇಯದ್ದು ಮೊಣಗಂಟಿನ ತನಕ ಬರುವಂತಹದ್ದು ವನಮಾಲೆ, ನಾನಾ ವಿಧವಾದಂತಹ ಹೂವು ತುಳಸಿಯಿಂದ ಕೂಡಿದ ಮಾಲೆ. ಆ ಮಾಲೆಯಿಂದ ಭಗವಂತ ರಾರಾಜಿಸ್ತಾ ಇದ್ದಾನಂತೆ. ಅಂತಹ ದೇವರನ್ನು ನೋಡಿ ನಾರದರು ಸ್ತೋತ್ರ ಮಾಡ್ತಾ ಇದ್ದಾರಂತೆ. ನಾರದರು ಏನು ಸ್ತೋತ್ರ ಮಾಡಿದ್ರು, ಹೇ ಭಗವಂತ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಯಾವ ಭಗವಂತ ಅಂದ್ರೆ ಇದೇನಂದ್ರೆ ನಾವು ಯಾವ ಸತ್ಯನಾರಾಯಣ ಸ್ವಾಮಿಯ ಆರಾಧನೆಯನ್ನ ಮಾಡ್ತಾ ಇದ್ದೇವೆ ಆ ಭಗವಂತನನ್ನ ಯಾವ ರೀತಿ ಸ್ತೋತ್ರ ಮಾಡಬೇಕು, ಯಾವ ರೀತಿ ಚಿಂತನೆ ಮಾಡಬೇಕು ಅದನ್ನ ನಮಗೆ ಕಥೆ ತಿಳಿಸ್ಕೊಡ್ತಾ ಇದೆ. ನಮೋ ವಾಂಗ್ಮನಸಾತೀತ, ಏ ದೇವರೇ ನಿನ್ನನ್ನ ಮಾತು ಮನಸ್ಸುಗಳಿಂದ ಹೇಳಿದ್ ಬರೋಲ್ಲ ಅಂತ. ಯಾಕಂದ್ರೆ ನಾವು ಎಷ್ಟು ದೇವರ ಬಗ್ಗೆ ಹೇಳಿದ್ರು ಕೂಡ ಅದು ಕಡಿಮೆಯೇ. ಅದು ಮತ್ತೇನಂದ್ರೆ ನಮ್ಮ ಮಾತಿಗೆ ನಿಲುಕುವುದವನಲ್ಲ, ಮಾತನ್ನ ಮೀರಿ ನಿಂತವನು ದೇವರು. ಅದರಿಂದ ಹೇಳ್ತಾ ಇದ್ದಾರೆ ಅರೂಪಾಯ ಅನಂತ ಶಕ್ತಿಯೇ, ದೇವರದ್ದು ಇಷ್ಟೇ ರೂಪ ಅಂತಲ್ಲ, ಮತ್ತೆ ಎಣಿಸಿದ ರೂಪದಲ್ಲಿ ಇರುವವನ ದೇವರು, ಅನಂತ ಶಕ್ತಿಯಿಂದ ತುಂಬಿಕೊಂಡಿರುವಂತವನು ಭಗವಂತ. ಮತ್ತೇನು ಅಂತ ಹೇಳಿದ್ರೆ ಭಗವಂತನಿಗೆ ಆದಿ ಇಲ್ಲ ಅಂತ್ಯ ಇಲ್ಲ. ಅಂದ್ರೆ ದೇವ್ರು ಯಾವಾಗ ಹುಟ್ಟಿದ ಇಲ್ಲ, ಅದರಿಂದಾಗಿಯೇ ದೇವ್ರು ಯಾವಾಗ ಹೋಗ್ತಾನೆ ಅಂದ್ರೆ ನಾಶ ಆಗ್ತಾನೆ ಇಲ್ಲ. ಆದಿ ಅಂತ್ಯ ಇಲ್ಲ ಅಂದ್ರೆ ಮಧ್ಯ ಹಿನ್ನೆಲೆಯಿಂದ ಹುಡುಕುದು. ಯಾಕಂದ್ರೆ ಆದಿ ಮಧ್ಯ ಅಂತ್ಯ ಇದ್ದಾಗ ಮಾತ್ರ ಮಧ್ಯ ಹುಡುಕ್ಲಿಕ್ಕೆ ಸಾಧ್ಯ. ಮತ್ತಿನ್ನೊಂದೇನಂದ್ರೆ ನಿರ್ಗುಣಾಯ, ನಮ್ಮ ಹಾಗೆ ಸಾತ್ವಿಕ ರಾಜಸ ತಾಮಸ ಗುಣಗಳಿಗೆ ಒಳಗಾಗದವನು. ಮತ್ತಿನಂದ್ರೆ ಗುಣಾತ್ಮನೆ, ಜ್ಞಾನಾನಂದಾದಿ ಗುಣಗಳಿಂದ ಕೂಡಿಕೊಂಡಿರುವವನು, ನಮಗಿಂತ ಬೇರೆಯಾದಂತಹ ಜ್ಞಾನ ಆನಂದ ಮುಂತಾದ ಗುಣಗಳಿಂದ ಶೋಭಿಸ್ತಾ ಇರುವಂತವನು, ಎಲ್ಲರಿಗೂ ಮೊದಲಿದ್ದವನು, ಭಕ್ತರ ನಾಶ ಎಲ್ಲ ದುಃಖಗಳನ್ನ ನಾಶಪಡಿಸುವಂತವನು. ಅಂಥ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ನಾರದರು. ಅದನ್ನ ಕೇಳಿ ಭಗವಂತ ಹೇಳ್ತಾ ಇದ್ದಾನೆ, ಯಾಕೆ ಬಂದಿದ್ಯಾ ನೀನು ಅಂತ ಕೇಳ್ತಾ ಇದ್ದಾರೆ ಭಗವಂತ ನಾರದರ ಬಳಿ. ಭಗವಂತ, ನಾರದರೆ ಯಾಕೆ ಬಂದಿದ್ದೀರಿ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಹೇಳಿ ನನಗೆ ಅಂತ ಹೇಳಿದಾಗ ಭಗವಂತನನ್ನು ಕುರಿತು ನಾರದರು ಹೇಳ್ತಾ ಇದ್ದಾರೆ, ಭಗವಂತ ಮರ್ತ್ಯ ಲೋಕಕ್ಕೆ ಮನುಷ್ಯ ಲೋಕಕ್ಕೆ ಹೋಗಿದೆ, ಅಲ್ಲಿ ನಾನಾ ಕಷ್ಟಗಳಿಂದ ಜನರು ನಾನಾ ವಿಧವಾದಂತಹ ಪೀಡೆಯನ್ನ ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಅವರ ಪಾಪಕರ್ಮ. ಅದಕ್ಕಾಗಿ ನಿನ್ನ ಬಳಿ ಪ್ರಶ್ನೆ ಏನಂದ್ರೆ ಅವರ ಪಾಪ ಯಾವ ರೀತಿ ತೀರ್ತದೆ, ಅವರ ಕಷ್ಟ ಯಾವ ರೀತಿ ನಾಶ ಆಗ್ತದೆ. ಇನ್ನೊಂದೇನು ಅಂತ ಹೇಳಿದ್ರೆ ಈ ಜನ ಹೆಚ್ಚು ಕಷ್ಟಪಡ್ಲಿಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರ ಲಘುಪಾಯೇನ, ಬಹಳ ಸುಲಭವಾದ ಉಪಾಯದಿಂದಾಗಿ ಇವರ ಪಾಪ ಪರಿಹಾರ ಆಗಬೇಕು. ಅದ್ಯಾಕೆ ಅದನ್ನ ನನಗೆ ತಿಳಿಸ್ಬೇಕಾಗಿದೆ ನೀನು ಅಂತ ಹೇಳಿದಾಗ ಭಗವಂತ ಹೇಳ್ತಾ ಇದ್ದಾನೆ, ಭಗವಂತ ನಾರದರಿಗೆ ಹೇಳ್ತಾ ಇದ್ದಾನೆ, ನಾರದರೇ ಬಹಳ ಒಳ್ಳೆ ಪ್ರಶ್ನೆ ಮಾಡಿದ್ದೀರಿ. ಯಾಕಂತ ಹೇಳಿದ್ರೆ ಇದು ನಿನಗೋಸ್ಕರ ಅಲ್ಲ, ಮತ್ತೆ ಜನಗಳಿಗೋಸ್ಕರ, ಈ ಕಲಿಯುಗದ ಜನರಿಗೋಸ್ಕರ, ಕಷ್ಟದಿಂದ ಒದ್ದಾಡ್ತಾ ಇರುವವರಿಗೋಸ್ಕರ ಹೇಳ್ತೇನೆ ಈಗ ಉಪಾಯವನ್ನ. ಯಾವ ಒಂದು ವ್ರತ, ಆ ವ್ರತದಿಂದಾಗಿ ಮನುಷ್ಯ ತಾನು ಬೇಕಾದದ್ದನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಇಲ್ಲಿಯೂ ಮೇಲೆಯೂ ಎಲ್ಲಾ ಕಡೆಯೂ ಕೂಡ ಇದು ದುರ್ಲಭವಾಗಿರುವಂತಹ ವ್ರತ.
ಇದ್ಯಾವುದು ಅಂತ ಹೇಳಿದ್ರೆ ಅದನ್ನು ನಾನಿವತ್ತು ಹೇಳ್ತಾ ಇದ್ದೇನೆ ಅಂದ್ರೆ ಇದು ಬಹಳ ಮುಖ್ಯವಾದದ್ದು ಅಂತ ಹೇಳಲಿಕ್ಕೆ ನಾರದರ ಬಳಿ ಭಗವಂತ ಹೇಳ್ತಾನೆ, ನಾನು ಬೇರೆ ಯಾರಿಗಾದ್ರೂ ಹೇಳ್ತಾ ಇರ್ಲಿಲ್ಲ, ನಿಮಗೆ ಮಾತ್ರ ಹೇಳ್ತಾ ಇದ್ದೀನಿ. ಯಾಕಂದ್ರೆ ತವ ಸ್ನೇಹ, ನಿಮ್ಮ ಮೇಲೆ ಅಷ್ಟು ಸ್ನೇಹ ಇದೆ ನಿಮಗೆ, ಆ ಪ್ರೀತಿಯಿಂದಾಗಿ ಹೇಳ್ತಾ ಇದ್ದೇನೆ. ಇವತ್ತು ಮೊದಲ ಬಾರಿಗೆ ನಾನು ಇದನ್ನು ನಿಮಗೆ ಪ್ರಕಾಶಪಡಿಸ್ತಾ ಇದ್ದೇನೆ ಅಂತ ಹೇಳ್ತಾರೆ ಭಗವಂತ. ಯಾವ್ದದು ವ್ರತ? ಅದೇ ಸತ್ಯನಾರಾಯಣ ವ್ರತ. ಇದನ್ನ ಯಾರು ಚೆನ್ನಾಗಿ ವಿಧಾನ ಪೂರ್ವಕವಾಗಿ ಮಾಡ್ತಾರೋ ಅವರು ಕೂಡ್ಲೆ ಇಲ್ಲಿ ಸುಖವನ್ನ ಪಡಿತಾರೆ, ಮರಣಾನಂತರ ಮೋಕ್ಷವನ್ನ ಪಡಿತಾರೆ. ಇಲ್ಲಿ ತಿಳ್ಕೊಳ್ಬೇಕಾದ ವಿಷಯ ಅಂದ್ರೆ ಇದಕ್ಕೆ ಬರೀ ನಾರಾಯಣ ವ್ರತ ಅಂತ ಹೇಳಿದ್ರೆ ಸಾಕಲ್ವಾ, ಸತ್ಯನಾರಾಯಣ ವ್ರತ ಅಂತ ಯಾಕೆ ಕರೆಯುವುದು? ಮತ್ತಿನ್ನೊಂದು ಏನಂದ್ರೆ ಸತ್ಯನಾರಾಯಣ ಪೂಜೆ ಅಂತ ಹೇಳಿದ್ರೆ ಸಾಕು, ಮತ್ತು ಸತ್ಯನಾರಾಯಣ ವ್ರತ ಅಂತ ಯಾಕೆ ಕರೀತಾರೆ? ನೋಡಿ, ಇದೆಲ್ಲ ಶಬ್ದಗಳ ಅರ್ಥ ತಿಳಿಬೇಕು. ಅದನ್ನು ತಿಳಿಸ್ಲಿಕ್ಕೆ ಮಹಾತ್ಮ ಹೊರಟಿರುವಂತಹದ್ದು. ಇದನ್ನ ಯಾಕೆ ಸತ್ಯನಾರಾಯಣ ವ್ರತ ಅಂತ ಕರೀತಾರೆ? ಇಲ್ಲಿ ನಾರಾಯಣ ಅಂತ ಹೇಳಿದ್ರೆ ಸತ್ಯನಾರಾಯಣ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇನ್ನೊಬ್ಬ ಸುಳ್ಳು ನಾರಾಯಣ ಇದ್ದಾನ ಪ್ರಶ್ನೆ ಬರಬಹುದು. ಯಾಕಂದ್ರೆ ಸತ್ಯ ಅಂತ ಹೇಳಿದ್ರಿಂದಾಗಿ ಇಲ್ಲ, ಯಾಕಂದ್ರೆ ಇದಕ್ಕೆ ಅರ್ಥ ಇದೆ ನೋಡಿ, ಅದನ್ನೇ ಮಹಿಮೆ ಮುಂದೆ ತಿಳಿಸ್ಕೊಂಡು ಹೋಗ್ತದೆ. ಅದನ್ನ ನೋಡ್ತಾ ನಮಗೆ ಗೊತ್ತಾಗುತ್ತೆ ಯಾಕೆ ಸತ್ಯನಾರಾಯಣ ವ್ರತ ಅಂತ ಕರೀತಾರೆ. ಈ ವ್ರತ ಯಾವ ರೀತಿ ಮಾಡುವುದನ್ನ ನಾರದರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ವ್ರತವನ್ನ ಮಾಡಿ ಭಗವಂತನ ಬಳಿ ನಾರದರು ಕೇಳ್ತಾ ಇದ್ದಾರೆ, ಈ ವ್ರತವನ್ನ ಮಾಡುವುದರಿಂದ ಏನ್ ಫಲ, ಇದನ್ನು ಯಾವ ರೀತಿ ಮಾಡಬೇಕು, ಹಿಂದೆ ಯಾರಿಂದ ಇದು ಮಾಡಲ್ಪಟ್ಟಿದೆ, ಇದನ್ನು ಯಾವಾಗ ಮಾಡಬೇಕು, ಎಲ್ಲವನ್ನ ನನಗೆ ವಿಸ್ತಾರವಾಗಿ ಹೇಳಬೇಕು ಅಂತ ಹೇಳಿದಾಗ ಭಗವಂತ ಹೇಳ್ತಾ ಇದ್ದಾನೆ, ಈ ವ್ರತ ಅನ್ನುವಂತಹದ್ದು ಸತ್ಯನಾರಾಯಣ ವ್ರತ ದುಃಖ ಶೋಕಾದಿ ಶಮನಂ, ದುಃಖ ಶೋಕ ಮುಂತಾದವುಗಳನ್ನ ನಾಶ ಮಾಡ್ತದೆ, ಧನ ಧಾನ್ಯಗಳನ್ನ ಹೆಚ್ಚು ಮಾಡ್ತದೆ, ಸೌಭಾಗ್ಯ ಸಂತತಿಯನ್ನ ತಂದು ಕೊಡ್ತದೆ. ಅಂದ್ರೆ ಬರೀ ಮಕ್ಕಳನ್ನಲ್ಲ, ಒಳ್ಳೆ ಮಕ್ಕಳನ್ನ ತಂದು ಕೊಡ್ತದೆ ಈ ವ್ರತ ಅನ್ನುವಂಥದ್ದು. ಮತ್ತೆ ಎಲ್ಲ ಕಡೆಯೂ ಜಯವನ್ನ ಸಂಪಾದನೆ ಮಾಡ್ತದೆ. ಯಾವ ಮನುಷ್ಯನಿಗೆ ಈ ವ್ರತ ಮಾಡಬೇಕು ಅಂತ ಇಷ್ಟ ಆಯಿತು, ಅವನು ಏನ್ ಮಾಡ್ಬೇಕು ಅಂದ್ರೆ ಈ ವ್ರತವನ್ನ ಮಾಡ್ಬೇಕಾದ್ರೆ, ಸತ್ಯನಾರಾಯಣ ವ್ರತವನ್ನ ಮಾಡ್ಬೇಕಾದ್ರೆ ಮೊದಲು ಬೇಕಾದದ್ದೇನಂದ್ರೆ ಭಕ್ತಿ ಶ್ರದ್ಧಾ ಸಮನ್ವಿತ ಅಂತ ಹೇಳ್ತಾರೆ. ಭಕ್ತಿ ಬೇಕು, ಶ್ರದ್ಧೆ ಬೇಕು. ಆ ಎರಡಿದ್ರೆ ಈ ವ್ರತ ಸಾರ್ಥಕವಾಗ್ತದೆ. ಎರಡು ಇಲ್ಲದೆ ಇದ್ರೆ ಈ ವ್ರತ ವ್ಯರ್ಥ. ಮತ್ತೆ ಈ ಸತ್ಯನಾರಾಯಣ ದೇವ ಪೂಜೆಯನ್ನ ಯಾವಾಗ ಮಾಡ್ಬೇಕು ಅಂದ್ರೆ ಸಾಯಂಕಾಲ ಮಾಡ್ಬೇಕು ಅಂತ ಹೇಳ್ತಾರೆ. ನಿಶಾ ಮುಖೇ, ಸಾಯಂಕಾಲ ಈ ಪೂಜೆಯನ್ನ ಮಾಡಬೇಕು, ರಾತ್ರಿಯಲ್ಲಿ ಈ ಪೂಜೆಯನ್ನ ಮಾಡಬೇಕು. ಹೇಗೆ ಅಂದ್ರೆ ಬ್ರಾಹ್ಮಣರಿಂದ, ಬಂಧು ಬಾಂಧವರಿಂದ ಕೂಡಿಕೊಂಡು ಧರ್ಮ ಬಹಳ ಮುಖ್ಯ ಇದೆ. ಅಂದ್ರೆ ವ್ರತ ಅಂತ ಕರೆಯುವುದು ಅದಕ್ಕೆ. ವ್ರತ ಅಂತ ಹೇಳಿದ್ರೆ ಯಾವುದನ್ನ, ವ್ರತ ಅಂದ್ರೆ ವೃಣೋತಿ ಇತಿ ವ್ರತಂ, ಸ್ವೀಕಾರ ಮಾಡ್ತಾನೆ. ಯಾವುದನ್ನ ಅಂದ್ರೆ ಇವಾಗ ಯಾವುದೇ ಏಕಾದಶಿ ವ್ರತ, ಸತ್ಯನಾರಾಯಣ ವ್ರತ, ಅನಂತ ವ್ರತ. ಈ ವ್ರತ ಅಂತ ಯಾಕೆ ಕರೀತಾರೆ ಅಂದ್ರೆ ಯಾವುದನ್ನ ನಾವು ವ್ರತ ಅಂತ ಮಾಡ್ತೇವೆ ಅಲ್ಲಿ ಸ್ವೀಕಾರ ಮಾಡ್ಬೇಕು. ಏನಂದ್ರೆ ನಿಯಮಗಳನ್ನ. ಯಾವ ನಿಯಮಗಳನ್ನ ಅಂತ ಹೇಳಿದ್ರೆ ಮೊದಲು ಅವನು ಧಾರ್ಮಿಕನಾಗಿರ್ಬೇಕು ಆ ವ್ರತ ಮಾಡ್ಬೇಕಾದ್ರೆ. ಮತ್ತೆ ಸತ್ಯವನ್ನ ನುಡಿಬೇಕೆ ಹೊರತು ಸುಳ್ಳು ನುಡಿಬಾರ್ದು, ಶುಚಿಯಾಗಿ ಇರಬೇಕು, ಅಹಿಂಸೆಯಿಂದ ಇರಬೇಕು, ನಂತರ ಬ್ರಹ್ಮಚರ್ಯದಿಂದ ಇರಬೇಕು. ಈ ನಾಲ್ಕು ಎಲ್ಲಾ ವ್ರತಗಳಿಗೂ ಪ್ರಮುಖವಾದದ್ದು ಅಂತ ಶಾಸ್ತ್ರ ಹೇಳಿದೆ. ಈ ನಾಲ್ಕನ್ನು ನಾವು ಸ್ವೀಕಾರ ಮಾಡಿದ್ರೆ ಮಾತ್ರ ಅದು ವ್ರತ, ಇಲ್ದಿರೋ ವ್ರತ ಅಲ್ಲ. ಪ್ರತಿಯೊಂದು ಕಡೆ ಇಲ್ಬೇಕು. ಇವಾಗ ಈ ಸತ್ಯನಾರಾಯಣ ವ್ರತ ಮಾಡಬೇಕಾದ್ರೆ ಇದಿರ್ಬೇಕು ಮುಖ್ಯವಾಗಿ. ಇದನ್ನ ಮುಂದೆ ತಿಳಿಸ್ಕೊಂಡು ಹೋಗ್ತಾರೆ, ಕಥೆಯಲ್ಲಿ ತಿಳಿಸ್ಕೊಂಡು ಹೋಗೋದೇ ಅದು ಮುಖ್ಯವಾಗಿ. ಅದರಲ್ಲೂ ಕೂಡ ಇದಕ್ಕೆ ಸತ್ಯನಾರಾಯಣ ವ್ರತ ಅಂತ ಯಾಕೆ ಇರ್ತಾರೆ ಅಂತ ಹೇಳಿದ್ರೆ, ಈ ವ್ರತವನ್ನ ಮಾಡ್ಬೇಕಾದ್ರೆ ಯಾವಾಗ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತಾನೆ ಅವಾಗ ಏನಂದ್ರೆ ಸುಳ್ಳು ಹೇಳ್ಬಾರ್ದು ನೋಡಿ. ಅದಕ್ಕೆ ಸತ್ಯವನ್ನೇ ನುಡಿತೇನೆ ಅನ್ನುವಂತಹ ವ್ರತವನ್ನ ತೊಡುವಂತಹದ್ದು ಇದು ಸತ್ಯ ವ್ರತ. ಅದಕ್ಕೆ ಇದಕ್ಕೆ ಸತ್ಯನಾರಾಯಣ ವ್ರತ ಅಂತ ಕರೆಯುವಂತದ್ದು. ಮುಂದೆ ಕಥೆ ಎಲ್ಲಿದು ಗೊತ್ತಾಗ್ತಾ ಹೋಗ್ತದೆ ಸ್ಪಷ್ಟವಾಗಿ ನಮ್ಗೆ. ಸುಳ್ಳು ಹೇಳಿದರೆ ಯಾವ ರೀತಿ ದೇವರ ಅನುಗ್ರಹ ಆಗೋಲ್ಲ, ಸತ್ಯ ಹೇಳಿದ್ರೆ ಯಾಕೆ ದೇವರ ಅನುಗ್ರಹ ಆಗ್ತದೆ, ಅದೇ ಇಲ್ಲಿ ಗೊತ್ತಾಗುವಂಥದ್ದು. ವಿಶೇಷವಾಗಿ ಮಹಿಮೆ ಏನ್ ಮಾಡ್ಬೇಕು, ವಿಶೇಷವಾಗಿ ಈ ವ್ರತದಲ್ಲಿ ನೈವೇದ್ಯ ಬಹಳ ವಿಶೇಷ ಅಂತ ಹೇಳ್ತೀವಿ. ಮೊದಲು ಭಕ್ಷ್ಯ, ಇದಕ್ಕೆ ಒಂದು ವಿಶೇಷವಾದ ನೈವೇದ್ಯ ಏನಂದ್ರೆ ಸಪಾದ ಭಕ್ಷ್ಯ. ಯಾಕೆ ಸಪಾದ ಭಕ್ಷ್ಯ ಅಂತ ಕರೀತಾರೆ ಅಂದ್ರೆ, ಸಪಾದ ಭಕ್ಷ್ಯಕ್ಕೆ ವಿಶೇಷವಾಗಿ ಬಾಳೆಹಣ್ಣು, ತುಪ್ಪ, ಹಾಲು, ಗೋಧೂಮಸ್ಯ ಚೂರ್ಣ ಅಂದ್ರೆ ಗೋಧಿ ಪುಡಿ, ಅದೇ ನಾವು ರವೆ ಅಂತ ಕರೀತೇವೆ. ಗೋಧಿಯ ಹಿಟ್ಟು ಅಥವಾ ಗೋಧಿಯ ರವೆ, ಅದರಿಂದಾಗಿ ಇದನ್ನ ಮಾಡಬೇಕು. ಒಂದೊಮ್ಮೆ ನಮಗೆ ರವೆ ಸಿಗಲಿಲ್ಲ ಅಂದ್ರೆ ಅಕ್ಕಿ ಹಿಟ್ಟಲ್ಲೂ ಮಾಡ್ಬೋದು ಅಂತ ಹೇಳ್ತಾರೆ. ಅಕ್ಕಿ ಹಿಟ್ಟಿನಲ್ಲಿಯೂ ಮಾಡ್ಬೋದು. ಅದರೊಟ್ಟಿಗೆ ಸಕ್ಕರೆ ಅಥವಾ ಬೆಲ್ಲ ಅದನ್ನ ಹಾಕಬೇಕು. ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಯಾವುದನ್ನು ಕೂಡ ಒಂದೊಂದು ಹಾಕ್ಲಿಕ್ಕಿಲ್ಲ. ಇವಾಗ ಒಂದು ಪಾವು ಒಂದು ಸೇರಲ್ಲ, ಒಂದು ಕಾಲು, ಎಲ್ಲವೂ ಒಂದು ಕಾಲು ಈ ರೀತಿ ಹಾಕಬೇಕು. ಅದಕ್ಕೆ ಸಪಾದ ಹೆಸರೇ ಅದಕ್ಕೆ, ಅಂದ್ರೆ ಪಾದದಿಂದ ಸಹಿತವಾದ ಭಕ್ಷ್ಯ ಇರುವುದು. ಅದಕ್ಕೆ ಇದಕ್ಕೆ ಸಪಾದ ಭಕ್ಷ್ಯ ಅಂತ ಹೇಳ್ತಾರೆ. ಅದರಿಂದ ಒಂದಲ್ಲ ಒಂದು ಕಾಲು ಹಾಕಬೇಕು. ಯಾಕಂತ ಹೇಳಿದ್ರೆ ಇದರಲ್ಲಿ ದೇವ್ರ ಕಾಲಿದೆ.
ಭಗವಂತನ ಪಾದ ವಿಶೇಷವಾಗಿ ಅಲ್ಲಿ ನೆಲೆಗೊಂಡಿದೆ, ಅದಕ್ಕೆ ಪಾದ ಹಾಕುವಂತ ಪ್ರತಿಯೊಂದನ್ನು ಕೂಡ ಆ ರೀತಿ ಹಾಕಿ ನೈವೇದ್ಯವನ್ನ ಮಾಡಬೇಕು. ಭಗವಂತನಿಗೆ ಭಕ್ತಿಯಿಂದ ನೈವೇದ್ಯವನ್ನ ಮಾಡಿ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನ ಕೊಟ್ಟು ನಂತರ ಈ ಕಥೆಯನ್ನ ಕೇಳಬೇಕು ಅಂತ ಹೇಳಿದ್ರೆ ಸತ್ಯನಾರಾಯಣ ವ್ರತಕ್ಕೆ ಸೇರಿದ್ದು ಒಂದು ಅಂಗ, ಕಥೆಯನ್ನ ಕೇಳುವಂತಹದ್ದು. ಕಥಾ ಅಂಶುತ್ವ ಜನೈ ಸಹ, ಎಲ್ಲರೊಂದಿಗೆ ಸೇರಿ ಬಂಧು ಬಾಂಧವರೊಟ್ಟಿಗೆ ಸೇರಿ ತಾನು ಕಥೆಯನ್ನ ಕೇಳಿ ನಂತರ ಎಲ್ಲ ಬಂಧು ಬಾಂಧವರಿಗೆ ಬ್ರಾಹ್ಮಣರಿಗೆ ಭೋಜನವನ್ನ ಹಾಕಬೇಕು, ತಾನು ಕೂಡ ನೈವೇದ್ಯವನ್ನ ಸ್ವೀಕಾರ ಮಾಡಬೇಕು. ಅದೇ ಸಪಾದ ಭಕ್ಷ, ಅದನ್ನ ತಾನು ತಪ್ಪದೆ ಸ್ವೀಕಾರ ಮಾಡಬೇಕು ಪ್ರಸಾದವನ್ನ. ನಂತರ ನಿತ್ಯ ಗೀತಾದಿಗಳನ್ನೆಲ್ಲ ನಡೆಸಬೇಕು, ವಿಶೇಷವಾಗಿ ಭಗವಂತನ ಪ್ರೀತಿಗೋಸ್ಕರ. ಆನಂತರ ತತಶ್ಚ ಸ್ವಗೃಹಂ ಗಚ್ಚೇತ್ ಸತ್ಯನಾರಾಯಣಂ ಸ್ಮರನ್, ನಂತರ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇದೆಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ನದಿ ತೀರ, ದೇವಾಲಯ ಮುಂತಾದ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಮಾಡ್ಬೇಕಿದನ್ನ ಅಂತ ಹೇಳಿ ಮಾಡಿ ಮುಗಿಸಿ ನಂತರ ಮನೆಗೆ ಬರಬೇಕು. ಅಲ್ಲಿ ಮನೆಯಲ್ಲೇ ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕಾಗಿಲ್ಲ. ಅದನ್ನು ಹೇಳಿ ನಂತರ ಮತ್ತೆ ಈ ಸತ್ಯನಾರಾಯಣ ವ್ರತ ಪುರುಸೋತಿದ್ದಾಗ ಒಂದ್ಸಲ ಮಾಡಿ ಬಿಟ್ಟೆ ಅಂತಲ್ಲ, ಮತ್ತೆ ಇದನ್ನ 4 ವರ್ಷ ಮಾಡಬೇಕು ಅಂತ ಹೇಳ್ತಾರೆ. ಬಿಡದೆ 4 ವರ್ಷ ಮಾಡಬೇಕಿದನ್ನ ಮಾಡಿ ಮಧ್ಯದಲ್ಲಾಗ್ಲಿ ಮೊದಲಾಗ್ಲಾಗ್ಲಿ ಕಡೆಯಲ್ಲಾಗ್ಲಿ ಉದ್ಯಾಪನೆಯನ್ನ ಮಾಡಬೇಕು. ಉದ್ಯಾಪನೆಯನ್ನ ಮಾಡುವುದರಿಂದಾಗಿ ಸಂಪೂರ್ಣ ಫಲ ಬರುತ್ತದೆ ಇದರದ್ದು, ಈ ವ್ರತದ್ದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟು ವರ್ಷಗಳ ಕಾಲ ಸತ್ಯವನ್ನೇ ನೋಡ್ಕೊಂಡಿರ್ಬೇಕು, ಸುಳ್ಳು ಹೇಳ್ಬಾರದು. ಸುಳ್ಳು ಹೇಳಿದ್ರೆ ಹೋಯ್ತಿದ್ರೆ ಫಲ, ಅದು ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಇದನ್ನ. ಈ ರೀತಿ ಹೇಳ್ತಾ ಈ ರೀತಿ ಮನುಷ್ಯ ಈ ಕಲಿಕಾಲದಲ್ಲಿ ಮಾಡಿದಾದ್ರೆ ಅವನು ಬಯಸಿದ್ದು ಅವನಿಗೆ ಸಿದ್ಧಿ ಆಗ್ತದೆ. ವಿಶೇಷವಾಗಿ ಕಲಿಯುಗದಲ್ಲಿ ಇದರಷ್ಟು ಸುಲಭವಾದ ಉಪಾಯ ಇನ್ನೊಂದಿಲ್ಲ ಅಂತ ಭಗವಂತ ಹೇಳಿದ್ದನ್ನು ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ, ನಾರದರಿಗೆ ಹೇಳಿದ್ದನ್ನ ಮತ್ತೆ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ. ಇದನ್ನ ಯಾರು ಮಾಡಿದ್ರು ಅದರ ಬಗ್ಗೆ ನಾನು ನಿನಗೆ ಹೇಳ್ತಾ ಇದ್ದೇನೆ. ಹಿಂದೆ ಕಾಶಿಪುರದಲ್ಲಿ, ಕಾಶಿಯಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ವಾಸ್ತವಿಕವಾಗಿ ಅವನು ತುಂಬಾ ನಿರ್ಧನ, ಕಡು ಬಡವನಾದಂತಹ ಬ್ರಾಹ್ಮಣ. ಅವನು ತುಂಬಾ ಕಷ್ಟದಲ್ಲಿರುವುದನ್ನು ದೇವರಿಗೆ ನೋಡ್ಲಿಕ್ಕಾಗ್ಲಿಲ್ಲ. ವಿಷ್ಣುವಿಗೆ ಮಹಾವಿಷ್ಣು ಭಕ್ತ. ಒಮ್ಮೆ ವೃದ್ಧ ಬ್ರಾಹ್ಮಣ ರೂಪದಿಂದ ಭಗವಂತ ಬಂದ, ಮುದುಕನಾಗಿ ಬಂದು ಅವನ ಮುಂದೆ ಕೇಳ್ತಾನೆ, ಯಾಕಪ್ಪ ಈ ರೀತಿ ನೀನು ಭೂಮಿಯೆಲ್ಲ ಸುತ್ತುತ್ತಾ ಇದೆಯಾ, ನೀನ್ ಕಷ್ಟ ಏನು? ಅದಕ್ಕೆ ಬ್ರಾಹ್ಮಣ ಹೇಳ್ತಾನೆ, ಬ್ರಾಹ್ಮಣ ಅತ್ಯಂತ ದರಿದ್ರನಾದ ಬ್ರಾಹ್ಮಣ, ಭಿಕ್ಷೆಗೋಸ್ಕರ ತಿರುಗುತ್ತಾ ಇದ್ದೇನೆ, ಭಿಕ್ಷೆ ಬೇಡಿದರೆ ಏನಾದ್ರು ಸಿಗತ್ತಾ ಅಂತ. ನನಗೆ ಈ ಕಷ್ಟದಿಂದ ಪಾರಾಗುವ ಉಪಾಯವನ್ನು ನೀನು ತಿಳಿಸ್ಬೇಕು ಅಂತ ಆ ವೃದ್ಧ ಬ್ರಾಹ್ಮಣನ ಬಳಿ ಈ ಬಡ ಬ್ರಾಹ್ಮಣ ತಾನು ಕೇಳಿದ. ಅದಕ್ಕೆ ಆ ವೃದ್ಧ ಬ್ರಾಹ್ಮಣ ರೂಪದಲ್ಲಿರುವಂತಹ ಭಗವಂತ ಹೇಳ್ತಾನೆ, ನೋಡಪ್ಪ, ಸತ್ಯನಾರಾಯಣ ವ್ರತ ಇದೆ, ಆ ವ್ರತವನ್ನ ಮಾಡಿದ್ರೆ ನೀನು ಬಯಸಿದ್ದನ್ನ ಪಡೆಯಲಿಕ್ಕೆ ಸಾಧ್ಯ ಉಂಟು, ಅದಕ್ಕೋಸ್ಕರ ಆ ವ್ರತವನ್ನ ಮಾಡು, ನಿನ್ನ ದುಃಖ ಎಲ್ಲ ಪರಿಹಾರ ಆಗ್ತದೆ ಅಂತ ವೃದ್ಧ ಬ್ರಾಹ್ಮಣ ರೂಪದಲ್ಲಿರುವಂತಹ ಭಗವಂತ ತಿಳಿಸಿ ಅದರ ವಿಧಾನವನ್ನ ಹೇಳಿ ತಾನಲ್ಲೇ ಮರೆಯಾಗಿ ಹೋದ. ಇವನಿಗೆ ಅದೆಲ್ಲ ಗೊತ್ತಾಗ್ಲಿಲ್ಲ. ಈ ಬಡ ಬ್ರಾಹ್ಮಣನಿಗೆ ನಾನು ಸತ್ಯನಾರಾಯಣ ವ್ರತವನ್ನು ಹಾಕಿದ್ರೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ. ಪಾಪ ಮಾಡಿ ಮಾರನೇ ದಿನ ಭಿಕ್ಷೆ ಹೊರಟ. ನೋಡಿ, ಇಲ್ಲಿ ಗಮನಿಸಬೇಕಾದ ಅಂಶ ಇದೆ. ನಾನು ಸತ್ಯನಾರಾಯಣ ವ್ರತ ಮಾಡ್ಬೇಕು, ಅದಕ್ಕೆ ದುಡ್ಡು ಬೇಕು, ಅದಕ್ಕೆ ಯಾರ ಮನೆಗಾದ್ರೂ ಕನ್ನೆ ಹಾಕೋಣ, ಯಾರ ಜೇಬಿ ಅಂದ್ರೆ ಈ ರೀತಿ ಕಳ್ಳು ಮಾರ್ಗವನ್ನು ಹಿಡಿಲಿಲ್ಲ. ಮತ್ತೇನಂದ್ರೆ ನ್ಯಾಯವಾಗಿ ಅವತ್ತು ಭಿಕ್ಷೆ ಬೇಡ್ಲಿಕ್ಕೆ ಹೋದ. ನಾನು ಬ್ರಾಹ್ಮಣನ ಅಂತ ಹೇಳಿ ಭಿಕ್ಷೆ ಬೇಡ್ಲಿಕ್ಕೋಸ್ಕರ ನ್ಯಾಯ ಮಾರ್ಗದಿಂದ ಹೋದ. ಅಂದ್ರೆ ಇದೆಲ್ಲ ಗಮನಿಸಬೇಕಾದಂತ ಅಂಶ ಇಲ್ಲ. ಅವನು ಅವತ್ತು ಭಿಕ್ಷೆ ಹೊರಟಿದಾನಂತೆ. ನೋಡಿ, ದೇವ್ರ ಇಚ್ಛೆ ಅವತ್ತು ಹೆಚ್ಚು ಭಿಕ್ಷೆ ಸಿಕ್ಕಿದೆಯಂತೆ ಬೇರೆ ದಿನಕ್ಕಿಂತ. ಯಾಕಂದ್ರೆ ನ್ಯಾಯ ಮಾರ್ಗದಿಂದ ದೇವರಿಗೋಸ್ಕರ ಹೊರಟ. ಅವತ್ತು ಬೇರೆ ದಿನ ಹೊಟ್ಟೆಗೋಸ್ಕರ ಹೋಗ್ತಾ ಇದ್ದ, ಭಿಕ್ಷೆ ಬೇಡ್ತಾ ಇದ್ದ. ಅವತ್ತು ದೇವರಿಗೋಸ್ಕರ ಹೋದ, ಅದಕ್ಕೋಸ್ಕರ ದೇವ್ರು ಕೊಟ್ಟ ಅವನಿಗೆ. ಅವತ್ತು ಆ ಭಿಕ್ಷೆಯಿಂದ ನ್ಯಾಯದಿಂದ ಏನು ದೊರೆಯಿತು, ಆ ದುಡ್ಡಿನಿಂದ ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ದಾನೆ, ಸತ್ಯನಾರಾಯಣ ವ್ರತವನ್ನ ಮಾಡಿದ್ದಾನೆ. ನೋಡಿ, ಅದು ಮುಖ್ಯ. ನಮಗೆ ಎಷ್ಟು ಮಾಡ್ತೇವೆ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಮಾಡ್ತೇವೆ. ಅದರಿಂದ ಸತ್ಯನಾರಾಯಣ ದೇವರು ಸಂತುಷ್ಟನಾಗಿ ಅವನು ಕಷ್ಟ ಪರಿಹಾರ ಮಾಡಿದ್ದಾರೆ. ಅವನಾದರೂ ಪ್ರತಿ ತಿಂಗಳು ಸತ್ಯನಾರಾಯಣ ವ್ರತವನ್ನ ಮಾಡಿ ತಾನು ಇಲ್ಲಿಯೂ ಕೂಡ ಎಲ್ಲ ಸುಖವನ್ನ ಪಡೆದ, ಅಂತ್ಯದಲ್ಲಿಯೂ ಕೂಡ ಮೋಕ್ಷವನ್ನ ಪಡೆದ. ಅಂದ್ರೆ ಭಗವಂತನ ಜ್ಞಾನ, ಭಕ್ತಿ, ವೈರಾಗ್ಯ ಮುಂತಾದವುಗಳನ್ನು ಪಡೆದು ಮೋಕ್ಷವನ್ನ ಪಡೆದ ಅಂತ ಈ ರೀತಿ ತಿಳಿಸ್ತಾ ಈ ಸತ್ಯನಾರಾಯಣ ವ್ರತ ಅನ್ನುವಂಥದ್ದು ಎಲ್ಲ ದುಃಖವನ್ನ ಆ ಕ್ಷಣದಲ್ಲಿಯೇ ನಾಶ ಮಾಡ್ತದೆ ಅಂತ ಈ 2ನೇ ಅಧ್ಯಾಯದಲ್ಲಿ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಇತಿ ಸ್ಕಾಂದ ಪುರಾಣೇ ರೇವಾಕಾಂಡೇ ಸತ್ಯನಾರಾಯಣ ವ್ರತಕಥಾಯಾಂ ದ್ವಿತೀಯೋಧ್ಯಾಯ. ಮತ್ತೆ ಸೂತ ಪುರಾಣಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಹೀಗೆ ನಾರಾಯಣನಿಂದ ಹೇಳಲ್ಪಟ್ಟಂತಹ ಈ ವ್ರತವನ್ನ ಆ ವೃದ್ಧ ಬ್ರಾಹ್ಮಣ ಮಾಡಿದ ಅನ್ನುವುದನ್ನು ಕೇಳಿ ಇನ್ನೇ ನಿಮಗೆ ಕೇಳಲಿಕ್ಕೆ ಇಷ್ಟ ಇದೆ ಅಂತ ಹೇಳಿದಾಗ ಎಲ್ಲ ಋಷಿಗಳಿಗೆ ಕೇಳ್ತಾ ಇದ್ದಾರೆ, ಹೌದು, ಆ ವೃದ್ಧ ಬ್ರಾಹ್ಮಣ ಮಾಡಿದ, ಆಮೇಲೆ ಇದು ಹಾಗೆ ಮುಂದುವರ್ಕೊಂಡು ಬಂತು, ಮುಂದೆ ಯಾರಿದನ್ನು ಮಾಡಿದ್ರು ಅದನ್ನು ನಮಗೆ ತಿಳಿಸ್ಬೇಕು ಅಂತ ಹೇಳಿದಾಗ ಸೂತ ಪುರಾಣಿಕರು ಮತ್ತೆ ಹೇಳ್ತಾ ಇದ್ದಾರೆ, ಹಿಂದೆ ಹೇಳಿದಂತಹ ಬ್ರಾಹ್ಮಣ ಕಾಶಿಪುರದಲ್ಲಿ ಅವನು ವ್ರತವನ್ನ ಮಾಡ್ಕೊಂಡು ಬರ್ತಾ ಇದ್ದಾನೆ. ಆ ರೀತಿ ಬರ್ತಾ ಇದ್ದಾನೆ. ಒಮ್ಮೆ ವ್ರತವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಕಟ್ಟಿಗೆ ಮಾರುವವನು,
ಅವನ ಮನೆ ಮುಂದೆ ಬಂದಂತೆ. ಅವನು ಬಂದು ಅವನಿಗೆ ಬಾಯಾರಿಕೆ ಆಗಿತ್ತು, ಅದಕ್ಕೋಸ್ಕರ ತಾನು ಬಂದು ಇವನ ಮನೆ ಮುಂದೆ ಆ ಕಟ್ಟಿಗೆ ಭಾರವನ್ನು ಇಟ್ಟನಂತೆ. ಇಟ್ಟು ಇವನು ಮಾಡ್ತಾ ಇರುವಂತಹ ಆ ವ್ರತವನ್ನ ನೋಡ್ತಾ ಕೂತಂತೆ. ಪಾಪ ಹಸಿವಾಗಿತ್ತು ಅವನಿಗೆ, ಬಾಯಾರಿಕೆ ಆಗಿತ್ತು. ಹಾಗಿದ್ರು ಕೂಡ ಈ ವ್ರತ ಮಾಡ್ತಾ ಇರುವುದನ್ನ ನೋಡ್ತಾ ಕೂತ. ವ್ರತ ಎಲ್ಲ ಮುಗೀತು. ಆಮೇಲೆ ಆ ಬ್ರಾಹ್ಮಣನ ಹತ್ರ ಪ್ರಶ್ನೆ ಮಾಡಿದ, ಸ್ವಾಮಿ ನೀವೇನು ವ್ರತ ಮಾಡ್ತಾ ಇದ್ದೀರಿ, ಇದರಿಂದ ಏನ್ ಫಲ ಸಿಗತ್ತೆ ಅಂತ. ಅದಕ್ಕೆ ಆ ಬ್ರಾಹ್ಮಣ ಹೇಳಿದ, ನೋಡಪ್ಪ ಇದು ಸತ್ಯನಾರಾಯಣ ವ್ರತ ಅಂತ ಹೇಳಿದಾಗ ಅದರ ವಿಧಾನ ಎಲ್ಲ ತಿಳ್ಕೊಂಡಿದ್ದಾನೆ. ಅಟ್ಟಿಗೆ ಮಾರುವವನು ಕಿವಿಜೆ ಎಲ್ಲ ತಿಳ್ಕೊಂಡು ಸಂತೋಷ ಆಯ್ತು. ಇಲ್ಲಿ ಪ್ರಸಾದ ಸ್ವೀಕಾರ ಮಾಡಿದ. ಆ ಸಭಾದ ಪಕ್ಷ ಪ್ರಸಾದ ಸ್ವೀಕಾರ ಮಾಡಿ ನೀರು ಕುಡಿದು ಆ ಕಟ್ಟಿಗೆ ಹೊರೆಯನ್ನು ಹೊತ್ಕೊಂಡು ಹೊರಟಿದ್ದಾನಂತೆ. ಹೊರಡಬೇಕಾದ್ರೆ ಸಂಕಲ್ಪ ಮಾಡಿದ್ದಾನೆ, ಇವತ್ತೇನ್ ದುಡ್ಡು ಬರುತ್ತೆ ಇದರಿಂದ ನಾನು ಸತ್ಯನಾರಾಯಣ ಪೂಜೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಹೊರಟ. ಅಂದ್ರೆ ನೋಡಿ, ನ್ಯಾಯ ಮಾರ್ಗದಲ್ಲಿ ಹೋದ್ರೆ ದೇವ್ರ ಕೈ ಬಿಡೋಲ್ಲ, ಅದರಲ್ಲಿ ತಿಳಿಸುವಂತ. ಅವತ್ತು ಯಾವತ್ತೂ ಒಂದು ಕಟ್ಟಿಗೆ ಮಾರಿದ್ರೆ ಎಷ್ಟು ದುಡ್ಡು ಬರ್ತದೆ ಅದರ ದುಪ್ಪಟ್ಟು ಬಂದಿದೆ ಅಂತ, 2 ಪಟ್ಟು ದುಡ್ಡು ಬಂದಿದೆ ಅಂತ. ಅದನ್ನು ತಗೊಂಬಂದಂತೆ. ಇಷ್ಟೇ ಸಾಕು, ಸಾಲ ಗೀಲ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನೋಡಿ, ಸಾಲ ಮಾಡ್ಲಿಲ್ಲ, ಯಾಕಂದ್ರೆ ನಾನು ವಿಜೃಂಭಣೆ ಮಾಡ್ಬೇಕು ಅಂತ ಅದಲ್ಲೇ ಇಲ್ಲ. ದೇವರ ಪ್ರೀತಿಗೆ ಎಷ್ಟು ಬಂತು ಅಷ್ಟು ಸಾಕು. ನೋಡಿ, ಅದರಿಂದಾಗಿ ಎಷ್ಟು ಸಿಕ್ಕಿತೋ ಅದರಿಂದಾಗಿ ತಾನು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಏನು ಬೇಕೋ ಅದೆಲ್ಲ ತಗೊಂಬಂದಿದ್ದಾನಂತೆ. ಹಾಲು, ಬಾಳೆಹಣ್ಣು, ಅದೇ ರೀತಿ ಗೋಧೂಮ ಅಂದ್ರೆ ರವೆ, ಈ ಸಕ್ಕರೆ ಮುಂತಾದವುಗಳನ್ನೆಲ್ಲ ತಗೊಂಬಂದು ಎಲ್ಲ ಬಾಂಧವರನ್ನೆಲ್ಲ ಕರೆದಿದ್ದಾನಂತೆ. ಬಂಧು ಬಾಂಧವರನ್ನೆಲ್ಲ ಕೂಡಿಸಿಕೊಂಡು ತಾನು ಅವರೊಟ್ಟಿಗೆ ಸತ್ಯನಾರಾಯಣ ವ್ರತವನ್ನ ತಾನು ಆಚರಣೆಯನ್ನು ಮಾಡಿದಾನಂತೆ. ಈ ರೀತಿ ಸತ್ಯನಾರಾಯಣ ಪೂಜೆಯನ್ನು ತನ್ನ ಮನೆಯಲ್ಲೇ ಮಾಡಿ ಎಲ್ಲ ಬಂಧುಗಳನ್ನ ಕರೆದಿ ವ್ರತವನ್ನ ಮಾಡಿ ಇಲ್ಲಿ ಆ ಸತ್ಯನಾರಾಯಣ ವ್ರತದ ಪ್ರಭಾವದಿಂದ ಅಂದ್ರೆ ಭಕ್ತಿಯಿಂದ ಶ್ರದ್ಧೆಯಿಂದ ಸತ್ಯ ಮಾರ್ಗದಲ್ಲಿದ್ದು ಮಾಡಿದ್ರಿಂದಾಗಿ ಅವನು ಇಲ್ಲಿ ಎಲ್ಲಾ ಫಲವನ್ನ ಪಡೆದ. ಅಂತ್ಯದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಹೊಂದಿದವನಾಗಿ ಭಗವಂತನ ಲೋಕವನ್ನ ಪಡೆದ ಅಂತ ಈ 3ನೇ ಅಧ್ಯಾಯ ಸಮಾಪ್ತಿ ಆಗ್ತಾ ಇದೆ. ಇತಿ ಸ್ಕಾಂದ ಪುರಾಣೇ ರೇವಾಖಾಂಡೇ ಸತ್ಯನಾರಾಯಣ ಕಥಾಯಾಂ ತೃತೀಯೋಧ್ಯಾಯ. ಸತ್ಯನಾರಾಯಣ ಈ ವ್ರತಕಥೆಯಲ್ಲಿ ಬಹಳ ಸ್ವಾರಸ್ಯ ಇದೆ. ಈಗ 4ನೇ ಅಧ್ಯಾಯಕ್ಕೆ ಹೋಗ್ತೇವೆ. 3 ಅಧ್ಯಾಯದವರೆಗೆ ಸತ್ಯನಾರಾಯಣ ವ್ರತವನ್ನ ಸತ್ಯದಿಂದ ಕೂಡಿ ಮಾಡಿದರೆ ಯಾವ ರೀತಿ ಶೀಘ್ರವಾದ ಫಲ ಸಿಗುತ್ತದೆ ಅನ್ನುವುದನ್ನು ಕೇಳಿದ್ರು. ಈಗ ಸತ್ಯನಾರಾಯಣ ವ್ರತವನ್ನ ಮಾಡ್ತಾ ಸುಳ್ಳು ಹೇಳಿದ್ರೆ ಏನಾಗತ್ತೆ, ಅಂದ್ರೆ ಸುಳ್ಳು ಹೇಳುವುದರಿಂದ ಏನು ಫಲ ಸಿಗತ್ತೆ ಅನ್ನುವುದನ್ನು ಮುಂದೆ ತಿಳಿಸ್ಕೊಂಡು, ಅಂದ್ರೆ ಇಲ್ಲಿ ಸುಳ್ಳಿಗೆ ಅವಕಾಶವೇ ಇಲ್ಲ. ಅದರ ಫಲ ಇಲ್ಲಿ ಗೊತ್ತಾಗ್ತಾ ಇದೆ ಮುಂದಿನ ಕಥೆಗಳಲ್ಲಿ. ಏನಂತ ಹೇಳಿದ್ರೆ, ಒಬ್ಬ ಉಲ್ಕಮುಖ ಅಂತ ರಾಜ ಇದ್ನಂತೆ. ಬಹಳ ಒಳ್ಳೆಯ ರಾಜ ಅವನು, ಜಿತೇಂದ್ರಿಯನಾಗಿದ್ಯಾ, ಸತ್ಯವನ್ನೇ ನುಡಿತಾ ಇದ್ದ. ಅದು ಸತ್ಯವಾದಿ. ಇದು ಬಹಳ ಒತ್ತು ಕೊಟ್ಟು ಹೇಳ್ತಾರೆ, ಯಾಕಂದ್ರೆ ಸತ್ಯನಾರಾಯಣ ವ್ರತಕ್ಕೆ ಮುಖ್ಯ ಬೇಕಾದ. ಅವನು ದೇವಾಲಯಕ್ಕೆ ಹೋದ್ನಂತೆ. ದಿನವೂ ಕೂಡ ಬ್ರಾಹ್ಮಣರಿಗೆ ಬೇಕಾದಷ್ಟು ಕೊಡ್ತಾ ಇದ್ದಂತೆ. ಅವನು ಹೆಂಡತಿಯಾದ್ರೂ ಅಷ್ಟೇ ಒಳ್ಳೆ, ನೋಡ್ಲಿಕ್ಕೂ ಸುಂದರಿ, ಗುಣಶೀಲೆ, ರೂಪಶೀಲೆ ಎಲ್ಲವೂ ಆಗಿದ್ದಂತೆ. ಅವಳಿಂದ ಕೂಡಿಕೊಂಡು ಭದ್ರಶೀಲ ಎಂಬಂತಹ ನದಿಯ ತೀರದಲ್ಲಿ ಅವನು ಸತ್ಯನಾರಾಯಣ ವ್ರತವನ್ನ ಮಾಡ್ತಾ ಇದ್ದಾನಂತೆ. ಸತ್ಯನಾರಾಯಣ ವ್ರತವನ್ನ ಮಾಡ್ತಾ ಇರುವಂತಹ ಪೂಜೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ನದಿಯಲ್ಲಿ ಒಂದು ನಾವೆಯಲ್ಲಿ ಒಬ್ಬ ಸಾಧು ಬಂದ, ವರ್ತಕ ಬಂದ. ಅವನ ದೋಣಿಯಲ್ಲಿ ಬೇಕಾದಷ್ಟು ಸಾಮಗ್ರಿಗಳಂದ್ರೆ ಇಲ್ಲ ರತ್ನ ಮುತ್ತುಗಳನ್ನು ಮಾರುವಂಥವನು. ಅವನು ಬಂದಿದ್ದಾನೆ. ಬಂದು ಈ ರಾಜ ಮಾಡ್ತಾ ಇರುವಂತಹ ವ್ರತವನ್ನ ನೋಡಿ ತಾನು ಭಕ್ತಿಯಿಂದ ಶ್ರದ್ಧೆಯಿಂದ ರಾಜನನ್ನು ಕುರಿತು ಕೇಳ್ತಾನೆ, ರಾಜನ್ ನೀವೇನ್ ವ್ರತವನ್ನ ಮಾಡ್ತಾ ಇದ್ದೀರಿ, ನನಗೆ ಹೇಳ್ರಿ ಇದನ್ನ ಅಂತ ಕೇಳ್ತಾನೆ. ಅದಕ್ಕೆ ರಾಜ ಹೇಳ್ತಾನೆ, ನೋಡಪ್ಪ, ನಾನು ಸತ್ಯನಾರಾಯಣ ವ್ರತವನ್ನ ಮಾಡ್ತಾ ಇದ್ದೇನೆ. ವಿಷ್ಣು ಅತುಲ ಚೇತಸಃ, ಎಣೆಯಿಲ್ಲದ ಸಾಮರ್ಥ್ಯವುಳ್ಳವ ನಾರಾಯಣ, ಅವನ ವ್ರತವನ್ನ ನಾನು ಮಾಡ್ತಾ ಇದ್ದೇನಪ್ಪ. ಇದು ಮಕ್ಕಳು ಸಂತತಿ ಎಲ್ಲವನ್ನ ತಂದು ಕೊಡುವಂತಹದ್ದು ಅಂತ ಹೇಳಿದಾಗ ಆ ವರ್ತಕ ಹೇಳ್ತಾನೆ, ನನಗೆ ಮಕ್ಕಳಿಲ್ಲ. ಒಂದೊಮ್ಮೆ ನನಗೆ ಈ ಸತ್ಯನಾರಾಯಣ ವ್ರತವನ್ನ ಮಾಡುವುದರಿಂದ ಮಕ್ಕಳಾಗುತ್ತದೆ ಅಂತ ಆದ್ರೆ ನಾನು ಈ ಸತ್ಯನಾರಾಯಣ ವ್ರತವನ್ನ ಮಾಡ್ತೇನೆ. ಯಾವಾಗ ಅಂತ ಹೇಳಿದ್ರೆ ಮಕ್ಕಳಾದ್ಮೇಲೆ, ಯಾಕಂದ್ರೆ ಹರಕೆ ಹೊತ್ಕೊಳ್ಳೋದು, ಮಕ್ಕಳಾಯ್ತು ಅಂದ್ರೆ ಮಾಡ್ತೇನೆ ಅಂತ. ಆ ರೀತಿ ನಾನು ಈ ಸತ್ಯನಾರಾಯಣ ವ್ರತವನ್ನ ಮಾಡ್ತೇನೆ ಅಂತ ಹೇಳಿ ತಾನಲ್ಲಿ ಸಂಕಲ್ಪ ಮಾಡಿ ಅಲ್ಲಿಂದ ತಾನು ಆನಂದದಿಂದ ಮನೆಗೆ ಬಂದಿದ್ದಾನೆ. ಮನೆಗೆ ಬಂದು ಅವನ ಪತ್ನಿಗೆ ತಿಳಿಸಿದ್ದಾನೆ. ಅವನ ಪತ್ನಿಯೇ ಲೀಲಾವತಿಗೆ ಈ ವಿಷಯವನ್ನ ತಾನು ತಿಳಿಸಿದ್ದಾನೆ. ಇವನೇನೋ ಹರಕೆ ಹೊತ್ಕೊಂಡ, ಸಂಕಲ್ಪ ಮಾಡಿದ. ಆದ್ರೆ ಈ ಸಂಕಲ್ಪದಿಂದಲೇ ಭಗವಂತ ಸಂತುಷ್ಟನಾದ. ಸತ್ಯನಾರಾಯಣ ವ್ರತವನ್ನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದಾನಲ್ವ ಅಂತ ಅನುಗ್ರಹ ಮಾಡಿದ. ಆ ಲೀಲಾವತಿ ಅಮ್ಮ ಸಂತೋಷದಿಂದ ಇರುವಂತಹ ಸಂದರ್ಭದಲ್ಲಿ ಒಮ್ಮೆ ತಾನು ಗರ್ಭಧಾರಣೆಯನ್ನು ಮಾಡಿದ್ದಾಳೆ ಪತಿಯಿಂದ. ನೋಡಿ, ಸಂತೋಷದಿಂದ ಇರುವ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದ್ದಾರಂದ್ರೆ ಆ ಸಂದರ್ಭದಲ್ಲಿ ಹುಟ್ಟುವ ಮಗು ಒಳ್ಳೇದಾಗಿರ್ತದೆ.
ಅದು ಭಗವಂತನ ಅನುಗ್ರಹದಿಂದಾಗಿ. ಮಗು 10ನೇ ಮಾಸದ ತಿಂಗಳಲ್ಲಿ ಹಡದ್ದು. ಆ ಮಗು ದಿನದಿಂಕೆ ಬೆಳೀತಾ ಇದೆ ಅಂತ, ಒಳ್ಳೆ ಶುಕ್ಲ ಪಕ್ಷದ ಚಂದ್ರನಂತೆ, ಅಂದ್ರೆ ಅಷ್ಟು ಚೆನ್ನಾಗಿ ಬೆಳೀತಾ ಇದೆ. ಇವನಾದರೂ ಜಾತಕರ್ಮ ಮಾಡಿದ, ನಾಮಕರ್ಮ ಮಾಡಿದ. ನಾಮಕರಣವನ್ನ ಮಾಡಿ ಕಲಾವತಿ ಅಂತ ಹೆಸರಿಟ್ಟ. ಲೀಲಾವತಿಯ ಮಗಳು ಕಲಾವತಿ. ಕಲಾವತಿ ಅಂತ ನಾಮಕರಣ ಮಾಡಿದ. ನಾಮಕರಣ ಮಾಡಿದಾಗ ಹೆಂಡತಿ ಹೇಳ್ತಾಳೆ, ಲೀಲಾವತಿ, ಅಲ್ರಿ ನೀವು ಹೇಳಿದ್ರಲ್ವಾ, ಹರಕೆ ಹೊತ್ಕೊಂಡಿದ್ರಲ್ವಾ, ಮಗು ಆದ್ರೆ ಸತ್ಯನಾರಾಯಣ ಪೂಜೆ ಮಾಡ್ತೇನೆ ಅಂತ, ಮಾಡಿಬಿಡೋಣ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ ಇಲ್ಲ, ಹುಡುಗಿ ವಿವಾಹದ ಸಮಯದಲ್ಲಿ ಮಾಡೋಣ ಅಂತ, ಮದುವೆ ಸಮಯದಲ್ಲಿ ಮಾಡೋಣ ಅಂತ ಹೇಳಿದ್ರೆ ಇದೇನು ಅಂದ್ರೆ ದೇವರಿಗೆ ಆಸೆ ತೋರಿಸುದು. ಆ ರೀತಿ ಮುಂದೆ ಮಾಡ್ತೇನೆ ಅಂತ. ಈ ರೀತಿ ನೋಡಿ, ಇದು ಸುಳ್ಳು ಹೇಳುವುದರಿಂದ ಏನಾಗುತ್ತೆ, ಯಾವತ್ತೂ ದೇವರಿಗೆ ನಾವು ಹರಕೆ ಹೊತ್ಕೊಳ್ಳುವುದು ಮುಖ್ಯ ಅಲ್ಲ, ನಡೆಸುವುದು ಮುಖ್ಯ. ನಡೆಸದೇ ಇದ್ರೆ ಏನಾಗತ್ತೆ, ಸುಳ್ಳು ಹೇಳಿದ್ರೆ ಏನಾಗತ್ತೆ, ಇದು ನೋಡಿ ಇಲ್ಲಿ ಸ್ಪಷ್ಟ ಗೊತ್ತಾಗ್ತದೆ. ತತಃ ಕಲಾವತಿ ಕನ್ಯಾ ಬವೃಧೆ ಪಿತೃವೇಶ್ಮನಿ ದೃಷ್ಟ್ವಾ ಕನ್ಯಾಂ ತತಃ ಸಾಧುರ್ನಗರೇ ಸಖಭಿಸ್ತಃ ಮಂತ್ರಯಿತ್ವಾ ಧೃತಂ ದೂತಂ ಪ್ರೇಷಯಾಮಾಸ ಧರ್ಮವಿತ್ ವಿವಾಹಾರ್ಥಂಚ ಕನ್ಯಾಯಾ ವರಶ್ರೇಷ್ಠಂ ವಿಚಾರಯ ತೇನಾಜ್ಞತ್ಯಶ್ಚ ದೂತೋಸೋ ಕಾಂಚನಂ ನಗರಂ ಯಯೋ ತಸ್ಮಾದೇಕಂ ಮಣಿಕ್ಪುತ್ರಂ ಸಮಾದಾಯಾಗತೋ ಹಿ ಸಹ ದೃಷ್ಟ್ವಾ ತು ಸುಂದರಂ ಬಾಲಂ ಮಣಿಕ್ಪುತ್ರಂ ಗುಣಾನ್ವಿತಂ ಜ್ಞಾತುಭಿರ್ಬಂಧಭಿಃ ಸಾರ್ಧಂ ಪರಿತುಷ್ಟೇನ ಚೇತಸಾ ದತ್ತವಾನ್ ಸಾಧುರಾಹೂಯ ಕನ್ಯಾಂತಸ್ಮೈ ವಿಧಾನತಃ ತತೋ ಭಾಗ್ಯವಶಾತ್ತೇನ ಸ್ಮೃತಂ ವ್ರತಮುತ್ತಮಂ ವಿವಾಹ ಸಮಯೇ ತಸ್ಯಾಸ್ತೆ ರುಷ್ಟೋ ಅಭವತ್ ಪ್ರಭು. ಮಗಳು ಬೆಳೆದು ದೊಡ್ಡವಳಾದ್ಲು, ಕಲಾವತಿ. ಮದುವೆ ವಯಸ್ಸು ಬಂತು. ಮದುವೆ ವಯಸ್ಸು ಬರ್ತಾ ಇದ್ದಾಗೇನೆ ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡಬೇಕು ಅಂತ ತನ್ನ ದೂತನನ್ನ ಕಳಿಸಿಕೊಟ್ಟ ಇವನು ವರ್ತಕ. ಯಾರಾದ್ರೂ ಒಳ್ಳೆ ಹುಡುಗನನ್ನು ಹುಡ್ಕೊಂಡು ಬಂದ. ಕಾಂಚನ ಅಂತ ಒಂದು ಊರು. ಆ ಕಾಂಚನವೆಂಬಂತಹ ನಗರದಿಂದಾಗಿ ಒಬ್ಬ ಒಳ್ಳೆ ವರ್ತಕನ ಮಗ, ಅವನನ್ನ ಮದುವೆ ಪ್ರಸ್ತಾಪವನ್ನ ತಗೊಂಬಂದ ದೂತ. ಒಳ್ಳೆ ಹುಡುಗ, ಚೆನ್ನಾಗಿದ್ದಾನೆ, ಒಳ್ಳೆ ಶ್ರೀಮಂತರ ಮಗ ಅಂತ ಹೇಳಿ ತಾನು ಮದುವೆ ಮಾಡಿಕೊಡು. ಆದರೆ ನೋಡಿ, ದೌರ್ಭಾಗ್ಯದಿಂದ ಮದುವೆ ಕಾಲದಲ್ಲಿಯೂ ಕೂಡ ಅವನಿಗೆ ಸತ್ಯನಾರಾಯಣ ವ್ರತವನ್ನು ಮಾಡಬೇಕು ಅಂತ ಬರಲಿಲ್ಲ. ಯಾಕಂತ ಹೇಳಿದ್ರೆ ಮೊದಲೇ ಹೇಳ್ಕೊಂಡಿದ್ದಾನೆ, ಹುಟ್ಟಿದ್ಮೇಲೆ ಮಾಡ್ತೇನೆ ಅಂತ. ನಾಮಕರಣ ಕಾಲದಲ್ಲಿ, ಮದುವೆ ಕಾಲದಲ್ಲಿ ಮಾಡ್ತೇನೆ ಅಂತ. ಮದುವೆ ಕಾಲದಲ್ಲೂ ಕೂಡ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಅದರ ಬಗ್ಗೆ ತಿರಸ್ಕಾರ, ನಿರ್ಲಕ್ಷ್ಯ, ಅದೆಲ್ಲ ಏನಂತ. ಇನ್ನೊಂದೇನಂದ್ರೆ ಕೆಲಸ ಆಗುವ ತನಕ ಮಾತ್ರ, ಆಮೇಲೆ ದೇವ್ರ ನೆನಪಿರೋಲ್ಲ. ಆ ಕಾರಣದಿಂದಾಗಿ ಇದರಿಂದ ದೇವರಿಗೆ ಕೋಪ ಬಂದಿದೆ. ಅಂದ್ರೆ ನೋಡಿ, ಭಗವಂತ ಯಾವತ್ತೂ ಕೋಪ ಮಾಡ್ಕೊಳ್ಳೋನಲ್ಲ. ಯಾಕಂದ್ರೆ ಕೋಪ ಅನ್ನುವುದು ದೋಷ. ಆದರೆ ಇವಾಗ ತಾಯಿಗೆ ಮಗುವಿನ ಮೇಲೆ ಕೋಪ ಬರೋಲ್ಲ, ಹಾಗಂತ ಬೈತಾಳೆ ಹೊಡಿತಾಳೆ, ಯಾಕಂದ್ರೆ ಮಗು ಸರಿಯಾಗಬೇಕು. ಆ ರೀತಿ ಭಗವಂತ ಕೋಪದ ಪ್ರದರ್ಶನ ಮಾಡ್ತಾನೆ ಹೊರತು ಕೋಪ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಇನ್ನ ಭಕ್ತರನ್ನ ಸರಿ ಮಾಡ್ಲಿಕ್ಕೆ ಒಳ್ಳೆಯವನೇ. ಆದ್ರೆ ಏನ್ ಮಾಡ್ತೀರಿ, ಇಂತಹ ಆಸೆಗಳು ಬಿಡಲ್ಲ, ಶ್ರದ್ಧೆ ಕಡಿಮೆ, ಅದಕ್ಕಾಗಿ ಮಾಡ್ತಾ ಇಲ್ಲ. ಅದಕ್ಕೆ ಭಗವಂತ ತಾನು ಕ್ರುದ್ಧನಾಗಿದ್ದಾನಂತೆ. ಮುಂದೆ ಏನಾಯ್ತು ಅಂದ್ರೆ, ಒಮ್ಮೆ ಈ ವರ್ತಕ ತನ್ನ ಅಳಿಯನೊಂದಿಗೆ ಬೇಕಾದಷ್ಟು ಎಲ್ಲ ಮಾರಾಟದ ಸಾಮಗ್ರಿಗಳು, ಮುತ್ತು ರತ್ನ ಮುಂತಾದವುಗಳನ್ನ ತಗೊಂಡು ತಾನು ಹೊರಟಿದ್ದಾನಂತೆ ರತ್ನಸಾರಪುರ ಅಂತ. ಆ ರತ್ನಸಾರಪುರದ ಸಮೀಪದಲ್ಲಿ ತಾನು ವ್ಯಾಪಾರ ಮಾಡ್ತಾ ಇದ್ದಾನೆ. ಈ ಕಡೆ ಆದ್ರೂ ಸತ್ಯನಾರಾಯಣ ಸ್ವಾಮಿ ಇವನಿಗೆ ಬುದ್ಧಿ ಕಲಿಸಬೇಕು ಅನ್ನುವ ಕಾರಣದಿಂದಾಗಿ ಶಾಪ ಕೊಡು ಅಂದ್ರೆ ನಮ್ಗೆ ದೆಮ್ಮ ಆಗಲ್ಲ. ದೇವರು ಶಾಪ ಕೊಡುವುದು ಅಂದ್ರೆ ಕೋಪದಿಂದ ಶಾಪ ಕೊಡುವುದಲ್ಲ, ಉದ್ಧಾರಕ್ಕೋಸ್ಕರ ಕೊಡುವಂತ. ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲೇ ಆ ರಾಜ, ಆ ರತ್ನಸಾರಪುರದ ರಾಜ, ಅವನ ಮನೆಯಲ್ಲಿ ಕಳ್ಳತನ ಆಯಿತು. ಆ ಕಳ್ಳತನದ ವಸ್ತುವನ್ನ ಕಳ್ಳರು ತಗೊಂಡು ಹೋಗ್ತಾ ಇರಬೇಕಾದ್ರೆ ಹಿಂದಿನಿಂದ ಭಟರು ಹಿಂಬಾಲಿಸ್ಕೊಂಡು ಬಂದ್ರು. ಭಟರು ಬರ್ತಾ ಇರುವುದನ್ನ ಕಂಡಂತಹ ಕಳ್ಳರು, ಇನ್ನು ಈ ಮಾಲ್ ಇತ್ತು ಅಂತ ಹೇಳಿದ್ರೆ ಕಳ್ಳ ಮಾಲು, ನಾವು ಸಿಕ್ಕಿ ಬೀಳ್ತೇವೆ ಅಂತ ಆ ಮಾಲನ್ನ ಅಲ್ಲೇ ಬಿಟ್ಟು ತಾವು ಓಡಿ ಹೋಗಿದ್ದಾರೆ. ಆಶ್ಚರ್ಯ ಏನಂದ್ರೆ, ಅಲ್ಲೇ ಈ ಅಳಿಯ ಹಾಗೂ ಮಾವ ಇದ್ರು. ಮಾವ ಅಳಿಯ ಇರುವಂತಹ ಸ್ಥಳದ ಬಳಿಯಲ್ಲಿಯೇ ತಾವು ಅದನ್ನ ಹಾಗೇ ಬಿಟ್ಟು ಓಡಿ ಹೋದ್ರು. ಹಿಂದಿನಿಂದ ಅಟ್ಟಿಸಿಕೊಂಡು ಬಂದಂತಹ ದೂತರು ಅವರಿಗೆ ಕಳ್ಳತನದ ವಸ್ತು ಸಿಕ್ಕಿತು, ಅದರೊಟ್ಟಿಗೆ ಇವರಿಬ್ರು ಸಿಕ್ಕಿದ್ರು. ಮಾವ ಹಾಗೂ ಅಳಿಯ ಇವರಿಬ್ಬರನ್ನು ಸಿಕ್ಕಿದ್ರು. ಅವರಿಬ್ಬರನ್ನು ಸಂತೋಷದಂತೆ ಎಳ್ಕೊಂಡು ಬಂದಿದ್ದಾರಂತೆ. ಹೇಳ್ಕೊಂಡು ರಾಜನ ಮುಂದೆ ನೆನೆಸಿ, ರಾಜನ್, ಇವರಿಬ್ಬರನ್ನು ನಾವು ವಸ್ತುವಿನಿಂದ ಸಮೇತರಾಗಿ ಕರ್ಕೊಂಡು ಬಂದಿದ್ದೇವೆ ಅಂತ ಹೇಳಿದಾಗ ರಾಜನು ಕೂಡ ವಿಚಾರವೇ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಸಿಕ್ಕಿ ಬಿದ್ದಿದ್ದಾರಲ್ವಾ, ವಸ್ತುವಿನಿಂದ ಸಮೇತರಾಗಿ ರೆಡ್ಡಿ ಅಂತ ಹೇಳ್ತೇವಲ್ವಾ, ಆ ರೀತಿ ಸಿಕ್ಕಿ ಬಿದ್ದಿರ್ಬೇಕಾದ್ರೆ ವಿಚಾರಣೆ ಮಾಡ್ಲಿಕ್ಕೆ ಏರಿದೆ ಅಂತೇಳಿ ಅವರನ್ನ ಇದರಿಂದ ಬಂಧಿಸಿ, ಸಂಕೋಲೆಯಿಂದ ಬಂಧಿಸಿ ಕಾರಾಗೃಹದಲ್ಲಿ ಇರಿಸಿದ್ದಾನಂತೆ ಅನ್ನುವಲ್ಲಿಗೆ 4ನೇ ಅಧ್ಯಾಯ ಸಮಾಪ್ತಿ ಆಗ್ತದೆ. ಇತಿ ಶ್ರೀ ಸ್ಕಾಂದ ಪುರಾಣೇ ರೇವಾಕಾಂಡೇ ಸತ್ಯನಾರಾಯಣ ಕಥಾಯಾಂ ಚತುರ್ಥೋಧ್ಯಾಯ. ಮುಂದೆ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಆ ದೇವರ ಒಂದು ಮಾಯೆ. ಅದರಿಂದ ಏನಂತ ಹೇಳಿದ್ರೆ, ಇವರು ಕಾರಾಗೃಹದಲ್ಲಿ ಏನ್ ಮಾತಾಡ್ತಾ ಇದ್ದಾರೆ ಯಾರಿಗೂ ಕೇಳಿಸ್ತಾ ಇಲ್ವಂತೆ. ಕಾರಣ ಏನಂದ್ರೆ, ಕೇಳಿದ್ರಾದ್ರೂ ಸ್ವಲ್ಪ ಇವರು ನಿರಪರಾಧಿಗಳನ್ನೆಲ್ಲ ಆದ್ರೂ ಗೊತ್ತಾಗ್ತಾ ಇತ್ತು. ಅದು ಗೊತ್ತಾಗಬಾರ್ದು ಅಂತಾನೆ ಇವ್ರು ಮಾತಾಡಿದ್ರೆ ಯಾರಿಗೂ ಕೇಳಿಸ್ತಾ ಇಲ್ವಂತೆ.
ಈ ಚಂದ್ರಕೇತು ರಾಜನಾದ್ರೂ ಇವರ ಬಳಿ ಏನೇನು ಸಂಪತ್ತಿತ್ತು ಎಲ್ಲವನ್ನ ತಾನು ತಗೊಂಡಿದ್ದಾನಂತೆ. ಈ ಕಡೆಯಾದ್ರೂ ಏನಾಗಿದೆ ಅಂದ್ರೆ ಅಮ್ಮ ಮಗಳು ಅವರಿಬ್ರು ಕಲಾವತಿ ಲೀಲಾವತಿ, ಇವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ದುಡ್ಡು ತಗೊಂಡೋದ್ರು. ಕಳ್ಳರು ಕದ್ಕೊಂಡು ಹೋಗಿದ್ದಾರೆ. ಮನೆಯಲ್ಲಿ ದುಡ್ಡಿಲ್ಲ, ಏನಿಲ್ಲ, ಅನ್ನಕ್ಕೆ ಹಾಹಾಕಾರ ಉಂಟಾಗಿದೆ ಅಂತ ತುಂಬಾ ಕಷ್ಟಪಡ್ತಾ ಇದ್ದಾರಂತೆ ಅಮ್ಮ ಮಗಳಿಬ್ರು ಕೂಡ. ಒಮ್ಮೆ ಆ ಮಗಳು ಕಲಾವತಿ ತಾನು ಹೀಗೆ ಹೋಗ್ತಾ ಇದ್ದಾಳಂತೆ. ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅಂದ್ರೆ ಹಸಿವು ಬಾಯಾರಿಕೆಯಿಂದ ಯಾರಾದ್ರೂ ಏನಾದ್ರೂ ಕೊಡ್ತಾರಂದ್ರೆ ನೋಡಿ, ಭಿಕ್ಷೆ ಬೇಡುವ ಪರಿಸ್ಥಿತಿ. ಒಂದು ಕಾಲದಲ್ಲಿ ದೊಡ್ಡ ಶ್ರೀಮಂತರಾಗಿದ್ದ ವ್ಯಕ್ತಿಗಳು ಇವತ್ತು ಭಿಕ್ಷೆ ಬೇಡುವ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಸುಳ್ಳು ಹೇಳಿದ್ರಿಂದ, ದೇವರಿಗೆ ಸುಳ್ಳು ಹೇಳಿದ್ರಿಂದ. ಅದಕ್ಕೆ ಅವಳು ಪಾಪ ಆ ಕಲಾವತಿ ಹೋಗ್ತಾ ಒಬ್ಬ ಬ್ರಾಹ್ಮಣರ ಮನೆ ಹತ್ರ ಹೋದ್ಲು. ಅಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ರಂತೆ. ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಇದ್ದದನ್ನು ನೋಡಿ ಅವಳು ಅಲ್ಲೇ ಹೋಗಿ ಕೂತ್ಲಂತೆ. ಕಥೆ ಹೇಳ್ತಾ ಇದ್ರಂತೆ, ಸತ್ಯನಾರಾಯಣ ಕಥೆಯನ್ನು ಹೇಳ್ತಾ ಇದ್ರಂತೆ. ಕಥೆಯನ್ನು ಕೇಳಿದ್ಲಂತೆ. ಆಮೇಲೆ ಕಡೆಗೆ ಪ್ರಾರ್ಥನೆ ಮಾಡ್ಕೊಂಡ್ಲಂತೆ. ಏನಂದ್ರೆ, ನನ್ನ ಗಂಡ ಮತ್ತೆ ನನ್ನ ಅಪ್ಪ ವಾಪಸ್ ಬಂದ್ರೆ ನಾನು ಸತ್ಯನಾರಾಯಣ ಪೂಜೆ ಮಾಡ್ತೇನೆ ಅಂತ ಇವಳು ಇನ್ನೊಂದು ಹರಕ ಹೊತ್ಕೊಂಡ್ಲು. ಅಪ್ಪ ಒಂದು ಹರಕ ಹೊತ್ಕೊಂಡಿದ್ದೆ, ಮಗಳು ಇನ್ನೊಂದು ಹೊತ್ಕೊಂಡ್ಲು. ಮಾತಾ ರಾತ್ರಿ ಮತ್ತೆ ಪ್ರಸಾದವನ್ನ ಭಕ್ಷಣೆ ಮಾಡಿ ಮನೆಗೆ ಬಂದಂತೆ. ಮನೆಗೆ ಬಂದ್ರೆ ತಾಯಿ ಲೀಲಾವತಿ ಪ್ರೀತಿಯಿಂದ ಕೇಳ್ತಾಳಂತೆ. ಮಗಳ ಹತ್ರ ಕೇಳ್ತಾಳೆ, ಮಗಳೇ ಎಲ್ಲಿ ಹೋಗಿದ್ಯಮ್ಮ, ಯಾಕೆ ಲೇಟ್ ಆಯ್ತು ಅಂತ. ಮಗಳು ಹೇಳ್ತಾಳೆ, ಕಲಾವತಿ ಅಮ್ಮ ಈ ರೀತಿ ಅಲ್ಲಿ ಹೋಗಿದ್ದೆ, ಸತ್ಯನಾರಾಯಣ ವ್ರತವನ್ನ ಮಾಡ್ತಾ ಇದ್ರು, ಅದನ್ನು ನೋಡಿ ನನಗೂ ಮಾಡ್ಬೇಕು ಅಂತ ಕಾಣಿಸ್ತು. ಈ ರೀತಿ ನನ್ನ ಗಂಡ ಅಪ್ಪ ಬಂದ್ರೆ ಮಾಡ್ತೇನೆ ನಾನು ಅಂತ. ಅದಕ್ಕೆ ತಾಯಿ ಹೇಳ್ತಾಳ, ಇಲ್ಲ ನಾವ್ ಈಗಲೇ ಮಾಡೋಣ, ಸತ್ಯನಾರಾಯಣ ವ್ರತವನ್ನು ಹೀಗೆ ಮಾಡೋಣ ಅಂತ ಹೇಳಿ ಅವಳು ಯಥಾಶಕ್ತಿ ತಮ್ಮ ಬಳಿಗೆ ಏನಿದೆಯೋ ಆ ದ್ರವ್ಯವನ್ನೆಲ್ಲ ಒಟ್ಟು ಮಾಡಿ ಬಂಧು ಬಾಂಧವರನ್ನೆಲ್ಲ ಕರೆಸಿ ಅವರ ಸಮ್ಮುಖದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ಕೊಂಡಿದ್ದಾಳೆ. ಯಾಕಂದ್ರೆ ಅವಳಿಗೆ ಗೊತ್ತು ನನ್ನ ಗಂಡ ತಪ್ಪು ಮಾಡಿದ್ದಾರೆ, ಸತ್ಯನಾರಾಯಣ ವ್ರತ ಮಾಡ್ತೇನೆ ಅಂತ ಹೇಳಿ ಮಾಡಿಲ್ಲ, ಅದಕ್ಕೋಸ್ಕರ ನನ್ನ ಗಂಡನ ನನ್ನ ಅಳಿಯನ ಏನ್ ಅಪರಾಧ ಇದ್ದು ಕ್ಷಮಿಸಬೇಕು ದೇವರೇ, ಕ್ಷಮಿಸಿ ಅವ್ರು ಎಲ್ಲಿದ್ರು ಬರುವಂತೆ ಮಾಡಬೇಕು ಅಂತ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ. ಭಗವಂತ ಶರಣಾಗತ ವತ್ಸಲ ಅಂತ ಅವನತ್ರ ಪ್ರಾರ್ಥನೆ ಮಾಡ್ಕೊಂಡ್ರೆ ಏನ್ ತಪ್ಪಿದ್ರು ಕ್ಷಮಿಸ್ಬಿಡ್ತಾನೆ ಭಗವಂತ. ಅದಕ್ಕೋಸ್ಕರ ತಾನು ಕ್ಷಮಿಸಿದ್ದಾನಂತೆ ಸಂತುಷ್ಟನಾಗಿ ರಾತ್ರಿ ಕನಸಿನಲ್ಲಿ ಬಂದು ಆ ಚಿತ್ರಕೇತು ರಾಜನಿಗೆ ಯಾರು ಬಂಧಿಸಿಟ್ಟಿದ್ದ ಈ ಅಳಿಯ ಹಾಗೂ ಮಾವನನ್ನ ಅವನಿಗೆ ಬಂದು ಹೇಳ್ತಾನೆ, ನೋಡು ನಾಳೆ ನೀನು ಬಿಡಿಸ್ಬೇಕು, ನಾಳೆ ಬೆಳಗ್ಗೆ ನೀನು ಬಂಧನದಲ್ಲಿ ಇಟ್ಟಿರುವಂತಹ ಇಬ್ಬರನ್ನ ಬಿಡಬೇಕಾದದ್ದು, ಬಿಡದೇ ಇದ್ರೆ ನಿನ್ನನ್ನು ಸಂಪೂರ್ಣ ನಾನು ನಾಶ ಮಾಡ್ತೇನೆ ಅಂತ. ಅದನ್ನ ಕೇಳಿ ಹೆದರಿದ್ದಾನಂತೆ ಚಂದ್ರಕೇತು ರಾಜ. ಮಾರನೇ ದಿನ ತನ್ನ ಭಟರಿಗೆ ಬಂಧನದಲ್ಲಿ ಇರುವವರನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾನೆ. ಇವರಿಬ್ರು ಮಾವ ಅಳಿಯ ಇಬ್ರು ಬರ್ತಾ ಇದ್ದಾರಂತ ಅವರಿಗೆ ಗಡಗಡ ನಡುಗುತ್ತಾ ಇದ್ದಾರಂತೆ. ಯಾಕಂತ ಹೇಳಿದ್ರೆ ಏನೂ ಮಾಡದ ನಿರಪರಾಧಿಗಳನ್ನು ಬಂಧಿಸಿ ಕಾರಾಗಾರದಲ್ಲಿ ಇಟ್ಟಿದ್ದಾರೆ, ಇನ್ನೇನು ಶಿಕ್ಷೆ ಕಾದಿದೆಯೋ ನಮಗೆ ಅಂತ ಹೆದರುತ್ತಾ ಇದ್ದಾರಂತೆ. ಆದ್ರೆ ರಾಜ ಹೇಳ್ತಾನೆ, ನೀವೇನು ಹೆದರಬೇಡಿ, ನಿಮಗೆ ಇದು ದೈವದಿಂದಲೇ ಈ ರೀತಿ ಆದದ್ದು. ಯಾಕಂದ್ರೆ ಇಲ್ಲಿವರೆಗೆ ನಾನು ಈ ರೀತಿ ಮಾಡಿದ್ದು ಅಂತಿಲ್ಲ, ಇವಾಗ ಈ ರೀತಿ ವಿಚಾರಣೆ ಮಾಡಿದ್ರೆ ನಿಮಗೆ ಶಿಕ್ಷೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಅದು ಏನೋ ದೇವ್ರ ಇಚ್ಛೆಯಿಂದಲೇ ಆಗಿರುವಂತಹದ್ದು. ಅದಕ್ಕಾಗಿ ನೀವು ಕ್ಷಮಿಸಬೇಕು ಅಂತ ಅವರ ಬಂಧನವನ್ನ ಬಿಡಿಸಿ ಅವರಿಗೆ ಕ್ಷೌರಾದಿಗಳನ್ನೆಲ್ಲ ಮಾಡಿಸಿ ಸ್ನಾನ ಮಾಡಿಸಿ ಅಲಂಕಾರ ಮಾಡಿ ಅವರಿಗೆ ಬೇಕಾದಷ್ಟು ಎಲ್ಲಿವರೆಗೆ ಅಂದ್ರೆ ಅವರ ಸಂಪತ್ತನ್ನೆಲ್ಲ ತಾನು ಮುಟ್ಟುಗೋಲು ಮಾಡ್ಕೊಂಡಿದ್ದ. ಅದನ್ನು ಕೊಟ್ಟದ್ ಮಾತ್ರ ಅಲ್ಲ, ಅದಕ್ಕೆ ಇನ್ನು 2 ಪಟ್ಟು ಸಂಪತ್ತನ್ನ ಅವರಿಗೆ ಕೊಟ್ಟಿದ್ದಾನಂತೆ ರಾಜ. ಅಂದ್ರೆ ಇಲ್ಲಿ ಹೆಂಡತಿ ಹಾಗೂ ಮಗಳು ಮಾಡಿದಂತಹ ಸತ್ಯನಾರಾಯಣ ಪೂಜೆಯ ಫಲ ಅವರಿಗೂ ಸಿಕ್ಕಿದೆ, ಅತಿ ಶ್ರದ್ಧೆಯಿಂದ ಮಾಡಿದ್ರು. ಅದರಿಂದಾಗಿ ಅವರು ತಾವು ಸಂತುಷ್ಟರಾಗಿದ್ದಾರೆ ಅಂತ ಹೇಳ್ತಾ, ರಾಜಾನಂ ಪ್ರಣಿಪತ್ಯ ಗಂತವ್ಯಂ ತತ್ಪ್ರಸಾದ, ರಾಜನಿಗೆ ನಮಸ್ಕಾರ ಮಾಡಿ ನಾವಿನ್ ನಮ್ಮ ಊರಿಗೆ ಹೊರಡ್ತೇವೆ ಅಂತ ಹೇಳಿ ಅವರಿಬ್ರು ಮಾವ ಅಳಿಯ ಇಬ್ರು ಹೊರಡ್ತಾ ಇದ್ದಾರೆ ಎನ್ನುವಲ್ಲಿಗೆ ಈ ಪಂಚಮ ಅಧ್ಯಾಯ ಸಮಾಪ್ತಿ ಆಗ್ತಾ ಇದೆ. ಇದು ಸ್ಕಾಂದ ಪುರಾಣೇ ರೇವಾಕಾಂಡೇ ಸತ್ಯನಾರಾಯಣ ಕಥಾಯಾಮ್ ಪಂಚಮೋಧ್ಯಾಯ. ಮತ್ತೆ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ, ಮಾವ ಅಳಿಯ ಇಬ್ರು ಕೂಡ ಇವಾಗ ತಮ್ಮ ಹಡಗಿನ ಸುತ್ತ ಬೇಕಾದಷ್ಟು ಸಂಪತ್ತನ್ನು ತುಂಬಿಕೊಂಡು ತಮ್ಮ ಊರಿಗೆ ಹೊರಟು ನಿಂತಿದ್ದಾರಂತೆ. ಸತ್ಯನಾರಾಯಣ ಸ್ವಾಮಿ ಮತ್ತೆ ಇವರನ್ನ ಪರೀಕ್ಷೆ ಮಾಡಬೇಕು ಅಂತ. ಯಾಕಂತ ಹೇಳಿದ್ರೆ ಇವ್ರು ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರ ಫಲ ಅಲ್ಲ ಅದು, ಮತ್ತೆ ಇವ್ರ ಹೆಂಡಂದಿರ ಫಲ. ಇವ್ರು ಯಾವ ರೀತಿ ಇದೆ, ಇವರಿಗೆ ನನ್ನ ಮೇಲೆ ಯಾವ ರೀತಿ ಇದೆ, ಇವರು ಸತ್ಯವಂತರಾಗಿದ್ದಾರಾ ನೋಡೋಣ ಅಂತ ಹೇಳಿ ಭಗವಂತ ಬಂದು ಒಬ್ಬ ಸಾಧುವಿನ ವೇಷದಲ್ಲಿ ಸನ್ಯಾಸಿ ವೇಷದಲ್ಲಿ ಬಂದಿದ್ದಾನೆ. ಬಂದು ಕೇಳ್ತಾ ಇದ್ದಾನಂತೆ ಇವ್ರ ಹತ್ರ, ಈ ಹಡಗಿನಲ್ಲಿ ಏನಿದೆ. ಅದಕ್ಕೆ ಇವರಿಗೆ ಏನಂತ ಹೇಳಿದ್ರೆ ಇವಾಗ ಅಹಂಕಾರ, ಜಂಭ, ಅದರೊಟ್ಟಿಗೆ ಈ ಸನ್ಯಾಸಿ ಎನ್ನುವಂತ ಒಂದು ತಿರಸ್ಕಾರ. ಅದಕ್ಕೆ ಏನು ದುಡ್ಡು ಬೇಕು ಅಂತ ಕೇಳ್ತಾ ಇದ್ಯಾ, ನಮ್ಮ ಹಡಗಿನಲ್ಲಿ ಬರೀ ಎಲೆ ಬಳ್ಳಿ ಮಾತ್ರ ಇರುವುದು, ಇನ್ನೇನು ಇಲ್ಲ ಅಂತ ಸುಳ್ಳು ಹೇಳ್ತಾರೆ ನೋಡಿ. ಇದು ದೇವರಿಗಾಗೋಲ್ಲ. ಅದಕ್ಕೆ ಸತ್ಯನಾರಾಯಣ ವ್ರತ ಅಂತ ಹೇಳುದು. ಸುಳ್ಳು ಹೇಳಿದ್ರೆ ಮುಗಿದು
ಅದಕ್ಕೆ ಆ ಸಾಧು ಹೇಳಿದ್ನಂತೆ, ಆಯ್ತು ಹಾಗೆ ಆಗ್ಲಿ ಅಂತ ಹೇಳಿ ತಾನು ದೂರದಲ್ಲಿ ಹೋಗಿ ನಿಂತಿದ್ದಾನಂತೆ. ಇವರಿಬ್ರು ಮಾವ ಅಳಿಯ ಇಬ್ರು ಎಲ್ಲ ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಬಂದು ನೋಡ್ತಾರೆ, ಹಡಗು ಮೇಲಕ್ಕೆ ಎದ್ದಿದೆಯಂತೆ, ಹಗುರವಾಗಿ ಮೇಲಕ್ಕೆ ಎದ್ದಿದೆಯಂತೆ. ಏನು ಅಂತ ಆಶ್ಚರ್ಯಗೊಂಡು ಒಳಗೆ ನೋಡಿದ್ರೆ ಒಳಗೆ ಎಲ್ಲ ಎಳೆ ಬಳ್ಳಿಗಳೇ ಇದೆಯಂತೆ. ಅಲ್ಲಿ ಏನು ಹೇಳ್ತೋ ಅದೇ ರೀತಿ ಆಗೋಗ್ಬಿಟ್ಟಿದೆಯಂತೆ. ಅದನ್ನು ನೋಡಿ ಬಹಳ ಆಶ್ಚರ್ಯವನ್ನ ಪಟ್ಟಿದ್ದಾರಂತೆ. ಬಹಳ ದುಃಖಗೊಂಡವರಾಗಿ ಈ ಮಾವನಾದ್ರೂ ದುಃಖಿತನಾಗಿ ಬಹಳ ಕುಸಿದು ಹೋಗಿದ್ದಾನಂತೆ. ಅಳಿಯ ಹೇಳ್ತಾನೆ, ಮಾವ ಈ ರೀತಿ ನಾವು ಅಳ್ತಾ ಕೂತ್ರೆ ಪ್ರಯೋಜನ ಇಲ್ಲ, ಇದೆಲ್ಲ ಆ ಸನ್ಯಾಸಿಯಿಂದಲೇ ಆದದ್ದು, ಅದಕ್ಕೆ ಆ ಸನ್ಯಾಸಿಗೆ ಹೋಗಿ ಮತ್ತೆ ಶರಣಾಗೋಣ ಅಂತ. ಆಯ್ತು ಅಂತ ಆ ಮಾವ ತಾನು ಹೋಗಿ ಸನ್ಯಾಸಿಗೆ ಶರಣಾಗಿದ್ದಾನೆ. ನನ್ನಿಂದ ತಪ್ಪಾಯ್ತು, ನಾನು ಸುಳ್ಳು ಹೇಳಿದೆ, ನನ್ನನ್ನು ಕ್ಷಮಿಸ್ಬೇಕು ಅಂತ ತಾನು ಅಂಗಲಾಚಿದ್ದಾನಂತೆ. ಆಗ ಆ ಭಗವಂತ, ಸನ್ಯಾಸಿ ವೇಷದಲ್ಲಿದ್ದಂತಹ ಭಗವಂತ ಹೇಳ್ತಾನೆ, ಅಳ್ಬೇಡ, ನೋಡು ನೀನು ನನ್ನನ್ನ ಮೀರಿ ನಡೀತಾ ಇದ್ಯಾ. ಮದ್ವಾಕ್ಯಂ ಮಮ ಪೂಜಾ ಬಹಿರ್ಕೃತಃ, ನೀನು ನನ್ನ ಪೂಜೆಯನ್ನ ಮಾಡಿಲ್ಲ, ನೀನು ಮಾಡ್ತೇನೆ ಅಂತ ಹೇಳಿ ಅದರಿಂದಾಗಿ ನಿನಗೆ ಇಂತಹ ದುಃಖ ಮತ್ತೆ ಮತ್ತೆ ಬರ್ತಾ ಇದೆ. ಅಂದ್ರೆ ದುಃಖ ಬಂದ್ರೂ ಕೂಡ ನಿನಗೆ ಬುದ್ಧಿ ಬರ್ತಾ ಇಲ್ವಲ್ಲ, ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಅಂದ್ರೆ ದೇವರು ಕಷ್ಟ ಯಾಕೆ ಜೀವನದಲ್ಲಿ ಕೊಡ್ತಾನೆ ಅಂದ್ರೆ ನೀನ್ ತಪ್ಪು ಮಾಡ್ತಾ ಇದ್ಯಾ, ಸರಿ ದಾರಿಗೆ ಬಾ ಅಂತ. ನಾವು ದೇವರಿಗೆ ಬೈತೇವೆ ಹೊರತು ನಮ್ಮನ್ನು ಸರಿ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಇಲ್ಲಿ ಈ ಸಾಧುವಿಗೆ ಈ ವರ್ತಕನಿಗೆ ಹೇಳ್ತಾ ಇದ್ದಾನೆ, ನೋಡಿ ಈ ರೀತಿ ನನ್ನನ್ನ ಮೀರಿ ನಡೆದ್ರಿಂದಾಗಿ ನಿನಗೆ ಈ ರೀತಿ ಆಗಿದೆ ಅಂತ. ಅವನಾದ್ರೂ ವರ್ತಕನಾದ್ರೂ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದ, ದೇವರೇ ಬ್ರಹ್ಮಾದಿ ದೇವತೆಗಳಿಗೂ ನಿನ್ನ ಮಾಯೆಯಿಂದ ಅರ್ಥ ಆಗೋಲ್ಲ, ನಿನ್ನ ಮಾಯೆ ಏನಂತ ಅದದ್ದು ವಿಚಿತ್ರವಾದದ್ದು. ಅಂಥ ಮಾಯೆಯಿಂದ ಮೋಹಿತನಾದ ನಾನು ಏನ್ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಣ? ಯಾಕಂತ ಹೇಳಿದ್ರೆ ಈ ರೀತಿ ಮಾಡ್ತಾನೆ ಇರ್ತೇನೆ ಸ್ವಾಮಿ, ನನ್ನ ತಪ್ಪನ್ನ ಕ್ಷಮಿಸಬೇಕು, ಇನ್ನು ಮುಂದೆ ಈ ರೀತಿ ಮಾಡೋಲ್ಲ, ನಿನ್ನ ಪೂಜೆಯನ್ನ ನಾನು ಶ್ರದ್ಧಾ ಭಕ್ತಿಯಿಂದ ಮಾಡ್ತೇನೆ, ನನ್ನ ಸಂಪತ್ತು ಮತ್ತೆ ಮರಳಿಸ್ಕೊಡ್ಬೇಕು ಅಂತ ತಾನು ಹೇಳ್ತಾ ಇದ್ದೆ. ಭಗವಂತ ಇವನಿಗೆ ಬುದ್ಧಿ ಬಂದಿದೆ, ಇನ್ನು ಮತ್ತೆ ಸುಳ್ಳು ಹೇಳೋಲ್ಲ, ಯಾಕಂದ್ರೆ ಪೂಜೆ ಮಾಡ್ತೇನೆ ಅಂತ ಹೇಳಿ ಮತ್ತೆ ಪೂಜೆ ಮಾಡದೇ ಇದ್ರೆ ಆ ರೀತಿ ಮಾಡೋಲ್ಲ ಅಂತ ತಿಳಿದು ಅವನಿಗೆ ಮತ್ತೆ ಸಂಪತ್ತು ಕೊಟ್ಟಿದ್ದಾನಂತೆ. ಈಗ ಸಂಪತ್ತಿನಿಂದ ಪೂರ್ಣವಾದ ಹಡಗಿನಿಂದ ತಾನು ಊರಿನ ಕಡೆಗೆ ಬರ್ತಾ ಇದ್ದಾನಂತೆ. ತಾವು ಊರ ಹತ್ರ ಬರ್ತಾ ಇದ್ದೇವರೆ, ಆ ರತ್ನಪುರಿ ಇವನ ಪಟ್ಟಣ ಕಾಣಿಸ್ತಾ ಇದ್ದ ದೂರದಲ್ಲಿ. ಅದಕ್ಕೆ ಅಳಿಯನಿಗೆ ಹೇಳ್ತಾನೆ, ನೋಡು ನಮ್ಮ ಊರು ಬರ್ತಾ ಇದೆ, ನಮ್ಮ ಮನೆಗೆ ನಾವ್ ಹೇಳಿ ಕಳ್ಸೋಣ ಅಂತ ಹೇಳಿ ಒಬ್ಬ ದೂತನನ್ನ ಕಳಿಸಿಕೊಟ್ಟಿದ್ದಾನಂತೆ. ಆ ದೂತನಾದ್ರೂ ಬಹಳ ಬೇಗ ಹೋಗಿ ಮನೆಯಲ್ಲಿ ತಿಳಿಸಿದಾಗ ಆ ಮಗಳಿಗೆ ಹಾಗೂ ಅಮ್ಮನಿಗೆ ತುಂಬಾ ಸಂತೋಷ ಆಯ್ತು. ಕಲಾವತಿ ಲೀಲಾವತಿ ಇಬ್ಬರಿಗೂ ಕೂಡ. ಆ ಸಂದರ್ಭದಲ್ಲಿ ಆ ಲೀಲಾವತಿ ಕಲಾವತಿಗೆ ಹೇಳ್ತಾಳೆ, ನೋಡು ಮಗಳೇ, ಸತ್ಯನಾರಾಯಣ ಸ್ವಾಮಿಯ ಕೃಪೆಯಿಂದ ಮತ್ತೆ ನಮ್ಮಿಬ್ಬರ ಗಂಡಂದ್ರು ಬರ್ತಾ ಇದ್ದಾರೆ, ಅದಕ್ಕಾಗಿ ನೀನು ಸತ್ಯನಾರಾಯಣ ಪೂಜೆ ಮಾಡಿ ಬೇಗ ಬಾ, ನಾನು ಹೋಗಿ ಕಾಯ್ತಾ ಇರ್ತೇನೆ ಯಜಮಾನರಿಗೋಸ್ಕರ ಅಂತ ಹೇಳಿದಾಗ ಆ ಕಲಾವತಿ ಮಗಳು ತಾನು ಸತ್ಯನಾರಾಯಣ ಪೂಜೆಯನ್ನ ಮಾಡಿದಳಂತೆ. ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ಮಾಡಿ ಅವಳಿಗೆ ಏನಂದ್ರೆ ಗಂಡನನ್ನ ನೋಡುವ ತವಕ, ಆ ಗಂಡನನ್ನು ನೋಡುವ ತವಕದಿಂದಾಗಿ ತಾನು ಹಾಗೆ ಹೊರಟಿದ್ದಾಳೆಂದು ಪ್ರಸಾದವನ್ನು ಸ್ವೀಕಾರ ಮಾಡಿದೆ. ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನ, ಅದೇ ಸಪಾದ ಭಕ್ಷ್ಯ ಮುಂತಾದವುಗಳನ್ನ ಸ್ವೀಕಾರ ಮಾಡದೆ ತಾನು ಹೋಗಿದ್ದಾಳಂತೆ ಗಂಡನನ್ನು ನೋಡಲಿಕ್ಕೋಸ್ಕರ. ಇವಳು ಯಾವಾಗ ಪ್ರಸಾದವನ್ನ ತಿರಸ್ಕಾರ ಮಾಡಿ ಬಂದು ಹೇಳಿದ್ರೆ, ಮರೆತು ಬಂದಿದ್ರೆ ಒಂದು ರೀತಿ, ತಿರಸ್ಕಾರ ಮಾಡಿ ಬಂದದ್ದು ಪ್ರಸಾದವನ್ನ, ಅದರಿಂದಾಗಿ ದೇವರಿಗೆ ಕೋಪ ಬಂತು. ಅದರಿಂದ ಏನಾಯ್ತು ಅಂತ ಹೇಳಿದ್ರೆ, ನೋಡಿ ಈ ಕಡೆ ಆ ಲೀಲಾವತಿ ಹೋಗಿ ಕಾಯ್ತಾ ಇದ್ದಾಳೆ. ಲೀಲಾವತಿಯ ಗಂಡ ವರ್ತಕ ತಾನು ಇಳಿದಿದ್ದಾನಂತೆ ಹಡಗಿನಿಂದ. ಇನ್ನೇನಂದ್ರೆ ಅಳಿಯ ಇಳಿಬೇಕು ಅನ್ನುವ ಸಂದರ್ಭದಲ್ಲಿ ಹಡಗು ಮುಳುಗೋಯ್ತು. ಎಲ್ಲಾ ಸಂಪತ್ತಿನೊಟ್ಟಿಗೆ ಹಡಗು ಮುಳುಗಿ ಹೋಗಿದೆಯಂತೆ. ಈ ಕಡೆ ಕಲಾವತಿ ಬರ್ತಾ ಇರ್ಬೇಕಾದ್ರೆ ಹಡಗು ಮುಳುಗಿ ಹೋಗಿದೆ. ಅವಳ ಗಂಡ ಇಲ್ಲ, ಯಾವ ಸಂಪತ್ತು ಇಲ್ಲ. ಇದನ್ನು ನೋಡಿ ವರ್ತಕ ಬಹಳ ದುಃಖಿತನಾಗೋದ್ನಂತೆ. ಲೀಲಾವತಿ ತಾಯಿ ಕೂಡ ಬಹಳ ದುಃಖಿತಳಾದ್ದಂತೆ. ಅವಳು ಹೇಳ್ತಾಳೆ, ಇದು ಯಾವ ದೇವರ ಶಾಪದಿಂದ ಈ ರೀತಿ ಆಯ್ತು? ಯಾಕಂದ್ರೆ ಇಲ್ಲಿವರೆಗೆ ಇದ್ದಂತಹ ಅಳಿಯ ಇದ್ದಕ್ಕಿದ್ದಾಗ ಯಾವ ರೀತಿ ಮಾಯ ಆದ, ಇದು ಯಾವ ದೇವರ ಶಾಪ ಅಂತ. ಅವನಾದ್ರೂ ಆ ವರ್ತಕನಾದ್ರೂ ಬಹಳ ದುಃಖಿತನಾಗಿದ್ದಾನೆ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಕಲಾವತಿಯಾದ್ರೂ ಗಂಡ ಇಲ್ಲ, ಗಂಡನ ಪಾದುಕೆ ಇತ್ತಂತೆ. ಪಾದುಕೆಯೊಟ್ಟಿಗೆ ನಾನು ಸಹಗಮನ ಮಾಡ್ತೇನೆ ಅಂತ ಹೊರಟಿದ್ದಾಳಂತೆ. ಅವಳು ಸಹಗಮನ ಮಾಡ್ತೇನೆ ಅಂತ ಹೊರಟಿದ್ದನ್ನು ಕೇಳಿ ಇನ್ನೂ ಕಷ್ಟ ಆಯ್ತು ವರ್ತಕನಿಗೆ. ಅವನಾದ್ರೂ ಇದು ಸತ್ಯದೇವರ ಅಂದ್ರೆ ಸತ್ಯನಾರಾಯಣ ಸ್ವಾಮಿಯ ಒಂದು ಇದರಿಂದಲೇ ಶಾಪದಿಂದಲೇ ಆಗ್ತಾ ಇರುವುದು ಅಂತ ಎಣಿಸಿದ ಕೂಡಲೇ ಅಲ್ಲಿರುವವರನ್ನೆಲ್ಲರನ್ನು ಕರೆದಿದ್ದಾನಂತೆ. ಕರೆದು ಪ್ರತಿಜ್ಞೆ ಮಾಡ್ತಾ ಇದ್ದಾನಂತೆ, ನಾನು ನನಗೆ ದೇವರಿಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೋ ಅದಕ್ಕನುಗುಣವಾಗಿ ಸತ್ಯನಾರಾಯಣ ವ್ರತವನ್ನ ಮಾಡ್ತೇನೆ ನಾನು ಅಂತ ಸಂಕಲ್ಪ ಮಾಡಿ ಆ ಸತ್ಯನಾರಾಯಣ ಸ್ವಾಮಿಗೆ ಭೂಮಿಯಲ್ಲಿ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದಾನಂತೆ. ನನ್ನ ಅಪರಾಧವನ್ನು ಕ್ಷಮಿಸಬೇಕು, ನನ್ನ ಮಗಳ ಅಪರಾಧವನ್ನು ಕ್ಷಮಿಸಬೇಕು, ಹೇಗಾದ್ರೂ ಉದ್ಧಾರ ಮಾಡಬೇಕು ಅಂತ. ಇದರಿಂದ ಆ ಸತ್ಯನಾರಾಯಣ ಸ್ವಾಮಿ ಸಂತುಷ್ಟನಾಗಿ ಅಶರೀರವಾಣಿ ಆಯ್ತಂತೆ. ನೋಡು, ನಿನ್ನ ಮಗಳು ಪೂಜೆಯನ್ನ ಮಾಡಿ ಪ್ರಸಾದವನ್ನ ಸ್ವೀಕಾರ ಮಾಡದೆ ಬಂದದ್ರಿಂದಾಗಿ ಅವಳಿಗೆ ಈ ರೀತಿ ಕಷ್ಟ ಆಗಿದೆ. ಮತ್ತೆ ಹೋಗಿ ಅವಳು ಪ್ರಸಾದವನ್ನ ಸ್ವೀಕಾರ ಮಾಡಿ ಬಂದು ಅಂತ ಹೇಳಿದ್ರೆ ಅವಳ ಪತಿ ಮೊದಲ ಹಾಗೆ ಸಿಗ್ತಾನೆ. ಅದನ್ನ
ಕೇಳಿ ಕೂಡ್ಲೆ ಆ ಮಗಳು ತಾನು ಹೋಗಿದ್ದಾಳಂತೆ. ಮಗಳಾದರೂ ಮತ್ತೆ ಮನೆಗೆ ಹೋಗಿ ಆ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನ ಸ್ವೀಕಾರ ಮಾಡಿ ಬಂದ್ರೆ ಮತ್ತೆ ಆ ಹಡಗು ಮೇಲಕ್ಕೆ ಎದ್ದಿದೆಯಂತೆ. ಅವಳ ಪತಿ ಮೊದಲ ಹಾಗೆ ಕಾಣಿಸ್ತಾ ಇದ್ದಾನಂತೆ. ಎಲ್ಲಿವರೆಗೆ ಅಂದ್ರೆ ಅಳಿಯ ಹೇಳ್ತಾ ಇದ್ದಾನಂತೆ ಮಾವನ ಹತ್ರ, ಮಾವ ಯಾಕೆ ತಡ ಮಾಡ್ತಾ ಇದ್ದೀರಿ, ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಇದನ್ನು ಕೇಳಿ ಬಹಳ ಸಂತೋಷ ಆಯ್ತಂತೆ. ಆ ಬಳಿಕ ಆ ವರ್ತಕ ಅಲ್ಲೇ ಸತ್ಯನಾರಾಯಣ ಪೂಜೆಯನ್ನ ಮಾಡಿದಾನಂತೆ. ಅಲ್ಲೇ ಸತ್ಯನಾರಾಯಣ ಪೂಜೆಯನ್ನ ಮಾಡಿ ನಂತರ ಪೂರ್ಣಿಮಾ, ಸಂಕ್ರಮಣ ಮುಂತಾದ ಪರ್ವಕಾಲಗಳಲ್ಲಿ ಈ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ಮಾಡ್ತಾ ಬಂದ ಅಂತ. ಅಂದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದೇನೆಂದ್ರೆ ಈ ಪ್ರಸಾದಕ್ಕೆ ಎಷ್ಟು ಮಹತ್ವ ಇದೆ ಅಂದ್ರೆ ಆ ಸಪಾದ ಭಕ್ಷ್ಯವನ್ನ ಆ ಒಳ್ಳೆ ಟೇಸ್ಟಿಯಾಗಿದೆ ಅಂತ ಸ್ವೀಕಾರ ಮಾಡುವುದಲ್ಲ. ನಮಗೆ ಏನಂತ ಹೇಳಿದ್ರೆ ಆ ಒಳ್ಳೆ ಚೆನ್ನಾಗಿದೆ, ಮತ್ತೆ ಇದು ದೇವರ ಪ್ರಸಾದ, ಭಗವಂತನ ಅನುಗ್ರಹವನ್ನ ಪಡೆಯಲಿಕ್ಕೆ ಇರುವಂತಹ ಒಂದು ಅಂಗ ಇದು ಕೂಡ ಅಂತ ತಿಳ್ಕೊಳ್ಬೇಕಾದದ್ದು ಅಂತ ಆ ಪ್ರಸಾದದ ಮಹತ್ವವನ್ನು ಕೂಡ ಇಲ್ಲಿ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಲ್ಲಿಗೆ ಈ ಸತ್ಯನಾರಾಯಣ ಕಥೆಯಲ್ಲಿ 6ನೇ ಅಧ್ಯಾಯ ಸಮಾಪ್ತಿ ಆಗ್ತದೆ. ಇದು ಸತ್ಯನಾರಾಯಣ ಕಥಾ ಸ್ಕಾಂದಪುರಾಣೇ ರೇವಾಕಾಂಡೇ ಸತ್ಯನಾರಾಯಣ ಕಥಾಯ 6ಠೋಧ್ಯಾಯ. ಇನ್ನೊಂದು ಕಥೆಯನ್ನು ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ. ಹಿಂದೆ ತುಂಗಧ್ವಜ ಎಂಬಂತಹ ಒಬ್ಬ ರಾಜ ಇದ್ನಲ್ಲಿ. ಅವನು ಈ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನ ತಿರಸ್ಕಾರ ಮಾಡಿದ್ರಿಂದಾಗಿ ಏನು ಕಷ್ಟವನ್ನು ಅನುಭವಿಸಿದ ಅದನ್ನು ಹೇಳ್ತಾ ಇದ್ದಾರೆ. ಒಮ್ಮೆ ಬೇಟೆಗೋಸ್ಕರ ಹೋಗಿದ್ದ. ಬೇಟೆಗೋಸ್ಕರ ಹೋಗಿ ಒಂದು ಕಡೆ ತಾನು ವಿಶ್ರಾಂತಿಗೋಸ್ಕರ ಕೂತಿದ್ದಾನೆ. ಅಲ್ಲೇ ಹತ್ತಿರದಲ್ಲಿ ಎಲ್ಲ ದನ ಕಾಯುವವರು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ನೋಡಿ, ಈ ಸತ್ಯನಾರಾಯಣ ಪೂಜೆಯನ್ನು ಮಾಡ್ಲಿಕ್ಕೆ ಆ ಜಾತಿಯವರು ಈ ಜಾತಿಯವರು ಅಂತಿಲ್ಲ, ಭಕ್ತರದವರು ಎಲ್ಲರೂ ಮಾಡ್ಬೋದು. ಅವರು ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಕಡೆಗೆ ರಾಜ ಬಂದದ್ದು ನೋಡಿದ್ರು. ಅವನಿಲ್ಲ ಹತ್ರವೂ ಬರಲಿಲ್ಲ. ಯಾಕಂದ್ರೆ ದನ ಕಾಯೋದು ಮಾಡುವ ಪೂಜೆಗೆ ನಾನೇನು ಹೋಗುದು ಅಂತ. ಆದ್ರೂ ಕೂಡ ಅವರು ಭಕ್ತಿಯಿಂದ ಪೂಜೆಯ ಪ್ರಸಾದವನ್ನ ಆ ಸಪಾದ ಭಕ್ಷ್ಯವನ್ನು ತಂದು ಆ ರಾಜನ ಮುಂದೆ ಇಟ್ಟಿದ್ದಾರಂತೆ. ಇಟ್ಟು ನಮಸ್ಕಾರ ಮಾಡಿ ಹೋಗಿದ್ದಾರಂತೆ. ಇವನಾದರೂ ಆ ಪ್ರಸಾದವನ್ನ ಅಲ್ಲೇ ತಿರಸ್ಕಾರ ಮಾಡಿ ಹೋದನು. ಆದ್ರೆ ತಿರಸ್ಕಾರ ಮಾಡಿ ಹೋಗಿದ್ದಾನೆ, ಅಕಸ್ಮಾತ್ತಾಗಿ ಅಲ್ಲ. ಇದರಿಂದಾಗಿ ದೇವರಿಗೆ ಕೋಪ ಬಂದಂತೆ. ನನ್ನ ಪ್ರಸಾದವನ್ನ ಇವನು ತಿರಸ್ಕಾರ ಮಾಡಿದ್ದಾನೆ ಅಂತ. ಅದರಿಂದಾಗಿ ಇವನ ಸಕಲ ಸಂಪತ್ತುಗಳು ನಾಶ ಆಗಿದೆ ಅಂತ ಹೇಳಿ ರಾಜನದ್ದು. ಆದ್ರೆ ರಾಜ ಒಳ್ಳೆ ಬುದ್ಧಿ ಇರುವಂತ ಅವನಿಗೆ ಗೊತ್ತಾಯ್ತು, ಓ ನಾನು ದೇವರ ಪ್ರಸಾದವನ್ನು ತಿರಸ್ಕಾರ ಮಾಡಿದ್ರಿಂದಲೇ ನನಗಿಂತ ಕಷ್ಟ ಬಂದಿದೆ. ಅದಕ್ಕೇನು ಕಾರಣ ಅಂದ್ರೆ ಅಹಂಕಾರ. ದೇವರ ಪ್ರಸಾದವನ್ನು, ಯಾಕಂದ್ರೆ ದೇವರಿಗೆ ಮನುಷ್ಯನಿಗೆ ತಿನ್ಲಿಕ್ಕೆ ಬೇಡ ಅಂತ ಆಗೋಲ್ಲ, ರುಚಿ ರುಚಿಯಾದದ್ದು ತಿನ್ಬೇಕು ಅಂತ ಆಸೆ ಇದ್ದೇ ಇರ್ತದೆ. ಆ ಆಸೆ ಏನು ಹೋಗಲ್ಲ. ಆದ್ರೆ ಏನಂತ ಹೇಳಿದ್ರೆ ತಿನ್ಬೇಕು ಅಂತ ಆಸೆ ಇದ್ದಾಗಲೂ ದೇವರ ಪ್ರಸಾದ ಅಂತ ಗೊತ್ತಾದಾಗ ತಿರಸ್ಕಾರ ಮಾಡುವುದೇನಿದೆ ಅದು ಮಹಾಪಾಪಕ್ಕೆ. ಗೊತ್ತಾಯ್ತು ಅವನಿಗೆ, ನನ್ನ ಅಹಂಕಾರದಿಂದ ಈ ರೀತಿ ಆಗಿದೆ ಅಂತ. ಅದಕ್ಕೋಸ್ಕರ ಮತ್ತೆ ಆ ದನ ಕಾಯುವವರಲ್ಲಿ ಧರೋ ಅಲ್ಲಿಗೆ ಬಂದಿದ್ದಾನೆ. ನೋಡಿ, ಇದು ಬಹಳ ಮುಖ್ಯವಾದ. ಅಂದ್ರೆ ಅಹಂಕಾರವನ್ನ ತೊರೆದು ದನ ಕಾಯುವರು ಇರುವಲ್ಲಿಗೆ ಬಂದು ಅವರೊಟ್ಟಿಗೆ ಸೇರ್ಕೊಂಡು ತಾನು ಸತ್ಯನಾರಾಯಣ ಪೂಜೆಯನ್ನು ಮಾಡಿದಂತೆ. ಆ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದದಿಂದ ಅಂತ ಹೇಳಿದ್ರೆ ಯಾವಾಗ ಅಹಂಕಾರವನ್ನ ತೊರೆದ ಇದೇ ಧರ್ಮ ಮಾರ್ಗದಲ್ಲಿರಬೇಕು ಅಂತ ಹೇಳಿ. ಧರ್ಮ ಶ್ರದ್ಧಾ ಭಕ್ತಿ ಸಮನ್ವಿತ ಅಂತ ಮೊದಲೇ ಹೇಳಿದ್ರು. ಧರ್ಮ ಮಾರ್ಗದಲ್ಲಿರಬೇಕು, ಸತ್ಯವನ್ನ ನುಡಿಯಬೇಕು, ಶ್ರದ್ಧಾ ಭಕ್ತಿಯಿಂದ ಕೂಡ್ಕೊಂಡಿರಬೇಕು. ಹಾಗಿದ್ರೆ ಸತ್ಯನಾರಾಯಣ ವ್ರತ ಅನ್ನುವಂತಹದ್ದು ಫಲವನ್ನ ಕೊಡ್ತದೆ. ಆ ರೀತಿ ಇವನಿಗೆ ಫಲ ಕೊಟ್ಟಿದೆ, ಮತ್ತೆ ಎಲ್ಲಾ ಸಂಪತ್ತನ್ನ ಮರಳಿ ಪಡೆದಿದ್ದಾನೆ ಅಂತ ಈ ರೀತಿ ಹೇಳ್ತಾ, ಇಂತಹ ಈ ವ್ರತ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ಯಾರು ಮಾಡ್ತಾರೆ, ಅದರೊಟ್ಟಿಗೆ ಈ ಕಥೆಯನ್ನ ಯಾರು ಕೇಳ್ತಾರೆ, ಭಕ್ತಿ ಶ್ರದ್ಧೆಯಿಂದ ಕೂಡಿಕೊಂಡವರಾಗಿ ಅವರು ಧನಧಾನ್ಯಾದಿಗಳನ್ನ ಪಡಿತಾರೆ. ಎಂಥ ದರಿದ್ರನಾಗಿದ್ರು ಕೂಡ ಅವನು ಬೇಕಾದಷ್ಟು ಸಂಪತ್ತು ಪಡಿತಾನೆ. ಬಂಧನದಲ್ಲಿದ್ದರೆ ಬಂಧನದಿಂದ ಮೋಚನವನ್ನ ಪಡಿತಾರೆ. ಭಯಗೊಂಡಿದ್ರೆ ಭಯದಿಂದ ತಾವು ವಿಮುಕ್ತಿಯನ್ನ ಪಡೆಯುವವರಾಗ್ತಾರೆ. ಬೇಕಾದ ಫಲವನ್ನ ಪಡಿತಾರೆ ಅಂತ ಹೀಗೆ ಸೂತ ಪುರಾಣಿಕರು ತಿಳಿಸ್ತಾ, ಈ ರೀತಿ ಸೂತ ಪುರಾಣಿಕರು ನೋಡಿ, ಶೌನಕಾದಿಗಳೇ ನಿಮಗೆ ಈ ಕಥೆಯನ್ನು ಹೇಳಿದ್ದೇನೆ. ವಿಶೇಷವಾಗಿ ಕಲಿಯುಗದಲ್ಲಿ ಸತ್ಯನಾರಾಯಣ ಪೂಜೆ ಎನ್ನುವಂತಹದ್ದು ಬಹಳ ಫಲಪ್ರದವಾಗಿರುವಂತಹದ್ದು ಅಂತ ತಿಳಿಸ್ತಾ, ಭಗವಂತ ಕಲಿಯುಗದಲ್ಲಿ ಸತ್ಯನಾರಾಯಣ ಸ್ವಾಮಿಯಾಗಿರ್ತಾನೆ. ಅಂದ್ರೆ ನಾರಾಯಣನೇ. ಆದ್ರೆ ಯಾರು ಸತ್ಯವನ್ನ ನುಡಿಯುತ್ತಾರೆ ಅವರಿಗೆ ಬಹಳ ಬೇಗ ಅನುಗ್ರಹವನ್ನ ಮಾಡುವವನಾಗಿರ್ತಾನೆ. ಯಾಕಂದ್ರೆ ಸತ್ಯ ಹೇಳುವವರೇ ಕಮ್ಮಿ. ಅದಕ್ಕೋಸ್ಕರ ಕಲಿಯುಗದಲ್ಲಿ ಸತ್ಯ ಧರ್ಮದಲ್ಲಿ ಇರುವವರೇ ಕಡಿಮೆ. ಆ ಕಾರಣದಿಂದಾಗಿ ಯಾರು ಈ ಕಥೆಯನ್ನಾದರೂ ನಿತ್ಯವೂ ಕೇಳ್ತಾರೆ ಅವರು ಪಾಪ ಎಲ್ಲ ನಾಶ ಆಗುತ್ತದೆ ಅಂತ ಹೇಳ್ತಾ ಈ ಸತ್ಯನಾರಾಯಣ ಕಥೆಯ 7ನೇ ಅಧ್ಯಾಯ ಮುಗಿತಾ ಇದೆ. ಇಲ್ಲಿಗೆ ಈ ಸತ್ಯನಾರಾಯಣ ಕಥಾ ಸಂಪೂರ್ಣವಾಗ್ತಾ ಇದೆ. ಸ್ಕಾಂದ ಪುರಾಣೇ ರೇವಾಕಾಂಡೇ ಸತ್ಯನಾರಾಯಣ ವ್ರತ ಕಥಾಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು.